ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗಕ್ಕೆ ಹೋಗೋಣ. ಎಲ್ಲರೂ ಕಣ್ಮುಚ್ಚುವುದಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ಈ ಮುಂಜಾನೆಯ ಸಮಯದಲ್ಲಿ ನಮ್ಮನ್ನೆಲ್ಲರನ್ನು ಜೀವಂತರ ಪಟ್ಟಿಯಲ್ಲಿಟ್ಟು ಮತ್ತೊಂದು ದಿನವನ್ನು ನೋಡುವಂತೆ, ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ, ಆ ವಾಕ್ಯಗಳನ್ನು ಕೇಳಿ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಕೊಟ್ಟಿರುವಂತ ಇದೊಂದು ಕಾಲ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಹೌದು ಸ್ವಾಮಿ, ಏನು ಅಲ್ಲದ ನಾವು, ಯೋಗ್ಯತೆ ಇಲ್ಲದ ನಮ್ಮನ್ನು ಕರ್ತನೆ ಯೋಗ್ಯರನ್ನಾಗಿ ಮಾಡಲು ಕರ್ತನೆ ನಿನ್ನ ಪ್ರಿಯ ಕುಮಾರನನ್ನೇ ಕಳಿಸಿಕೊಟ್ಟು ನಮ್ಮನ್ನು ಜೀವವಾಗಿ ಮಾಡಿದೀಯಪ್ಪ. ಸತ್ತಂತ ನಮ್ಮನ್ನು ಜೀವಂತರ ಪಟ್ಟಿಯಲ್ಲಿ ಇಟ್ಟಿರುವುದು ನಿನ್ನ ಆ ಕೃಪೆ ಕರ್ತನೆ. ಈ ಕೃಪೆಗಾಗಿ ನಿನಗೆ ವಂದಿಸುತ್ತೇನೆ ತಂದೆ. ಹೌದು ಸ್ವಾಮಿ, ಮುಂಜಾನೆಯ ಸಮಯದಲ್ಲಿ ಈ ಸುಖ ನಿದ್ದೆಯ ಸಮಯದಲ್ಲಿಯೂ ಅದನ್ನು ತ್ಯಾಜಿಸಿ ನಿನ್ನ ಸನ್ನಿಧಾನದಲ್ಲಿ ಕುಳಿತು ನಿನ್ನ ಮಾತುಗಳನ್ನು ಕೇಳಲು ಕುಳಿತಿರುವ ನಿನ್ನ ಮಕ್ಕಳನ್ನು ಪ್ರತಿ ಒಬ್ಬರನ್ನು ಹೆಸರಿಂದ ಆಶೀರ್ವದಿಸು ಅಪ್ಪ. ಅವರಲ್ಲಿ ಅನೇಕ ಬಲಹೀನತೆಗಳಿದೆ ಕರ್ತನೆ. ಮನುಷ್ಯರು ಬಲಹೀನರು ಕರ್ತನೆ. ಆ ಬಲಹೀನತೆಯನ್ನು ನೀನು ನೋಡುತ್ತಿದ್ದೀಯ ಕರ್ತನೆ. ಆ ಬಲಹೀನತೆ ಎಲ್ಲ ತೆಗೆದು ನಿನ್ನ ಆತ್ಮಿಕದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಒಬ್ಬೊಬ್ಬರನ್ನು ಬಲಗೊಳಿಸಿ ನಿನ್ನ ಆತ್ಮಿಕ ವಿಷಯವನ್ನು ಮಾತನಾಡುವಂತೆ ಈ ಸಮಯದಲ್ಲಿ ಒಬ್ಬೊಬ್ಬರನ್ನು ಕರ್ತನೆ ನೀನು ಮುಟ್ಟಿ ಬಲಪಡಿಸು ಕರ್ತನೆ. ಅಪ್ಪ, ಕೇಳುವ ಕಿವಿಗಳು ಕರ್ತನೆ ತೆರೆಯಲ್ಪಡುವಂತೆ, ಅಪ್ಪ ಹೃದಯದ ಕಣ್ಣುಗಳು ತೆರೆಯುವಂತೆ, ನಮ್ಮ ಆತ್ಮವನ್ನು ಉಜ್ಜೀವಿಸುವಂತೆ ಕರ್ತನೆ ನಮ್ಮನ್ನು ಬಲಗೊಳಿಸು ಕರ್ತನೆ. ಹೌದು ಸ್ವಾಮಿ, ನಾವು ಯಾವ ಯೋಗ್ಯತೆನೂ ಇಲ್ಲದವರು ಕರ್ತನೆ. ನೀವಾದರೂ ಯೋಗ್ಯರು, ನೀತಿವಂತರು, ನ್ಯಾಯವಂತರು ಕರ್ತನೆ, ಕೃಪಾವಂತರು ಕರ್ತನೆ. ನಿಮ್ಮ ಮಹಾ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಈ ಮುಂಜಾನೆಯ ಸಮಯದಲ್ಲಿ ನಮಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನಿನ್ನನ್ನು ವಂದಿಸುತ್ತಾ ಕರ್ತನೆ, ಈ ಸಮಯದಲ್ಲಿ ವಾಕ್ಯ ಭಾಗವನ್ನು ಹಂಚಲು ಹೊರಟಿರುವ ನಿಮ್ಮ ಮಗಳಾದ ನನ್ನನ್ನು ಕರ್ತನೆ ಅಪ್ಪ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತುಂಬಿಸಿ ಕರ್ತನೆ, ಏನು ಮಾತನಾಡ್ಬೇಕೆಂದು ನಿನ್ನ ಚಿತ್ತ ಇದೆಯೋ ಅದಕ್ಕೆ ನನಗೆ ಸಹಾಯ ಮಾಡಿ ಕರ್ತನೆ. ನೀವೇ ನನ್ನ ಬಾಯಲ್ಲಿ ಬಾಯಾಗಿದ್ದು ಮಾತನಾಡಬೇಕೆಂದು ಅಪ್ಪ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತಾ, ಅದೇ ರೀತಿಯಾಗಿ ಕೇಳುವ ನನ್ನ ಮಕ್ಕಳು ಕರ್ತನೆ ಅದನ್ನು ಅಂಗೀಕರಿಸಲು ಬೇಕಾದ ವಿವೇಕ ಮತ್ತು ಸಾತ್ವಿಕ ಮನಸ್ಸನ್ನು ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ಕನಿಕರಿಸಿ ಕರ್ತನೆ ಈ ಅವಕಾಶವನ್ನು ಮಾಡಿಕೊಟ್ಟ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಅಣ್ಣನವರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸಭೆಗೆ ವಂದಿಸುತ್ತಾ, ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನಪ್ಪಾ ನನ್ನ ತಂದೆಯೇ, ಆಮೇಲೆ. ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಮುಂಜಾನೆಯ ಸಮಯದಲ್ಲಿ ದೇವರು ನನಗೆ ಕೊಟ್ಟಂತ ಮತ್ತೊಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗೋಣ. ನಾನು ಈ ದಿನ ಆದುಕೊಂಡಂತ ವಿಷಯ, ದೇವರು ಒಬ್ಬನೇ ಸ್ವತಂತ್ರನು, ಸರ್ವ ಸೃಷ್ಟಿಯು ಪರಸ್ಪರ ಅವಲಂಬಿತವಾಗಿದೆ. ಮತ್ತೊಮ್ಮೆ ಹೇಳುತ್ತೇನೆ, ದೇವರು ಒಬ್ಬನೇ ಸ್ವತಂತ್ರನು, ಸರ್ವ ಸೃಷ್ಟಿಯು ಪರಸ್ಪರ ಅವಲಂಬಿತವಾಗಿದೆ. ದೇವರು ಒಬ್ಬನೇ ಇಂಡಿಪೆಂಡೆಂಟ್, ಸರ್ವ ಸೃಷ್ಟಿಯು ಇಂಟರ್ ಡಿಪೆಂಡೆಂಟ್ ಅಂತಾನು ಬರ್ಕೊಬಹುದು. ಓಕೆ ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿಮ್ಮೊಂದಿಗೆ ನಾನು ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ದೇವರಿಗೆ ಸ್ತೋತ್ರ ಹೇಳುತ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂಪಾರ್ಟೆಂಟ್ ಆಗಿ ದೇವರೊಬ್ಬನೇ ಸ್ವತಂತ್ರನು, ಹೌದಲ್ವಾ? ಆತನು ಏನ್ ಬೇಕಾದ್ರೂ ಮಾಡ್ಬೋದು. ಸ್ವತಂತ್ರ ಅಂದ್ರೆ ಏನು? ಫ್ರೀಡಮ್ ಅಂತ ಹೇಳಿದ್ರೆ ನಾವು ಯಾವ ಒಂದು ಹಂಗಿನಲ್ಲಿ ಫ್ರೀ, ಖಂಡಿತ ಯಾವುದರಲ್ಲಿಯೂ ನಾವು ಬಂಧಿತರಾಗಿಲ್ಲ ಅಂತ. ಸ್ವತಂತ್ರ ಅಂತ ಹೇಳಿದ್ರೆ ಸರ್ವ ಸಂಪೂರ್ಣತೆ, ಅವರಲ್ಲಿ ಯಾವ ಒಂದು ಬಂಧನಕ್ಕೂ ಅವರು ಒಳಗಾಗುವುದಿಲ್ಲ. ಎಲ್ಲವೂ ಸಹ ಅವರ ಕೈಯಲ್ಲಿದೆ. ಸ್ವತಂತ್ರ ಅಂದ್ರೆ ಅವ್ರು ಯಾವ ನಿರ್ಧಾರಗಳನ್ನು, ಯಾವ ಆಲೋಚನೆಗಳನ್ನು, ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ಬೇಕು ಅಂದ್ರೂ ಅವರು ಸರ್ವಶಕ್ತರಾಗಿರ್ತಾರೆ, ಸರ್ವಜ್ಞರಾಗಿರ್ತಾರೆ. ಅವರಿಗೆ ಆಲೋಚನೆ ಹೇಳುವರು ಇನ್ನೊಬ್ಬರು ಇರುವುದಿಲ್ಲ. ಸಂಪೂರ್ಣ ವಿಷಯದಲ್ಲಿ ಅವರಿಗೆ ಸ್ವತಂತ್ರ ಇದೆ. ಸಂಪೂರ್ಣವಾಗಿ ಅವರು ಏನು ಮಾಡ್ಕೊಳ್ಬೇಕು ಅಂತಾರೋ ಅವರಿಗೆ ಅದು
ಅಸಾಧ್ಯ ಯಾವುದು ಇಲ್ಲ. ಯಾಕಂದ್ರೆ ಅವರು ಸರ್ವ ಸಂಪೂರ್ಣತೆ ಹೊಂದಿದವರು. ಅಂತವರಿಗೆ ನಾವು ಸ್ವತಂತ್ರರು ಅಂತೀವಿ. ಅಂತ ಒಂದು ಸ್ವತಂತ್ರ ಇರುವುದು ದೇವರಿಗೆ ಒಬ್ಬರಿಗೆ. ದೇವರನ್ನು ಬಿಟ್ಟರೆ ಇನ್ಯಾರಿಗೂ ಸರ್ವ ಸಂಪೂರ್ಣತೆ ಇಲ್ಲ, ಸರ್ವ ಸ್ವತಂತ್ರ ಇಲ್ಲ. ಸರ್ವ ಸೃಷ್ಟಿಯು ಸಹ ಪರಸ್ಪರ ಒಬ್ಬರಿಗೊಬ್ಬರು ಅವಲಂಬಿತವಾಗಿದೆ, ಒಂದಕ್ಕೆ ಒಂದು ಅವಲಂಬಿತವಾಗಿದೆ. ಈ ವಿಷಯವನ್ನು ಇವತ್ತು ನಾನು ಮಾತಾಡ್ಬೇಕು ಅಂತ ಆಯ್ಕೆ ಮಾಡಲು ಕಾರಣ, ದೇವರು ಎಷ್ಟು ಉನ್ನತನೋ, ಈ ಉನ್ನತವಾದ ದೇವರ ಸಂಕಲ್ಪದಲ್ಲಿ ಮನುಷ್ಯನು ದೇವರಿಗೆ ತುಂಬಾ ಒಂದು ಒಳ್ಳೆಯ ಆಲೋಚನೆ. ಮನುಷ್ಯನನ್ನು ಸೃಷ್ಟಿ ಮಾಡುವುದೇ ದೇವರಿಗೆ ಉನ್ನತವಾದ ಆಲೋಚನೆ. ಆ ಆಲೋಚನೆಯಲ್ಲಿ, ಆತನ ಆಲೋಚನೆಗೆ ಪ್ರಕಾರವಾಗಿ, ಆತನ ಮನಸ್ಸಿಗೆ ಬಂದ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ನಮ್ಮ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರು ಎಷ್ಟು ಒಳ್ಳೆ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ, ಎಂತ ಒಳ್ಳೆ ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಈ ಆಲೋಚನೆಯನ್ನು ಸ್ವಲ್ಪ ಹೊತ್ತು ನಾವು ಮೆಲುಕು ಹಾಕಿ ನೋಡುವುದರಿಂದ ನಮ್ಮ ತಂದೆ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ನಮ್ಮ ತಂದೆ ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿಸಿದ್ದು ಯಾತಕ್ಕಾಗಿ, ಇದನ್ನೆಲ್ಲವನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಹೃದಯ ತುಂಬಿ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಮನಸ್ಸು ನಮ್ಮನ್ನು ಇನ್ನು ಹೆಚ್ಚಾಗಿ ಹರ್ಷವನ್ನು ಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಆದುಕೊಂಡಿದ್ದೇನೆ, ಈ ಒಂದು ಸಂದೇಶ ಭಾಗವನ್ನು ಆದುಕೊಂಡಿದ್ದೇನೆ. ಮೊದಲನೇದಾಗಿ ನಾವೊಂದು ವಚನದ ಮೂಲಕವಾಗಿ ವಾಕ್ಯ ಭಾಗಕ್ಕೆ ಹೋಗೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 13 ಮತ್ತು 14 ನಾವು ನೋಡೋಣ. ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು? ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು? ಆತನು ಯಾವನ ಆಲೋಚನೆಯನ್ನು ಕೇಳಿದನು? ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಯಿಸಿದನು? ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ನಾವು ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು. ನಾನು ಮೊದಲೇ ಹೇಳಿದೆ, ದೇವರೊಬ್ಬನೇ ಸ್ವತಂತ್ರನು, ಇಂಡಿಪೆಂಡೆಂಟ್. ಆತನಿಗೆ ಯಾರಾದ್ರೂ ಆತನ ಆತ್ಮಕ್ಕೆ ವಿಧಿಯನ್ನು, ಒಂದು ಎಲ್ಲೆಯನ್ನು, ಒಂದು ಮಿತಿಯನ್ನು ವಿಧಿಸಕ್ಕೆ ಸಾಧ್ಯನಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಅದನ್ನೇ ಇಲ್ಲಿ ಪ್ರವಾದಿಯ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು? ಕಟ್ಟಳೆಗಳನ್ನು ಯಾರು ನೇಮಿಸೋಕಾಗುತ್ತೆ? ಖಂಡಿತವಾಗಿ ದೇವರ ಆತ್ಮಕ್ಕೆ ಯಾವ ವಿಧಿಗಳನ್ನು, ಕಟ್ಟಳೆಗಳನ್ನು ಯಾರು ನೇಮಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು? ದೇವರಿಗೆ ಉಪದೇಶ ಮಾಡುವವರು ಯಾರಾದ್ರೂ ಇದ್ದಾರಾ? ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಆತನೇ ಆದಿಯು ಅಂತ್ಯವು, ಇರುವಾತನು, ಇದ್ದಾತನು, ಬರುವಾತನು, ಎಲ್ಲವೂ ಆತನೇ. ಆದ್ರಿಂದ ಆತನಿಗೆ ಯಾರು ಸಹ ಆಲೋಚನೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆತನಿಗೆ ಕಟ್ಟಳೆಯನ್ನು ಹಾಕ್ಲಿಕ್ಕೂ, ಆತನಿಗೆ ಒಂದು ಎಲ್ಲೆಯನ್ನು ನಿರ್ಮಿಸುವುದಕ್ಕೂ ಸಾಧ್ಯ ಇಲ್ಲ. ನಾವು ನೋಡ್ತೀವಿ, ಸಮುದ್ರಕ್ಕೂ ಸಹ ಒಂದು ಎಲ್ಲೆ ಇದೆ, ಬೀಸುವ ಬಿರುಗಾಳಿಗೂ ಸಹ ಒಂದು ಎಲ್ಲೆ ಇದೆ, ಸುಡುವ ಅಗ್ನಿಗೂ ಒಂದು ಎಲ್ಲೆ ಇದೆ, ಸೂರ್ಯನಿಗೂ ಸಹ ಒಂದು ಎಲ್ಲೆ ಇದೆ, ಚಂದ್ರನಿಗೂ ಸಹ ಒಂದು ಎಲ್ಲೆ ಇದೆ, ಭೂಮಿಗೂ ಸಹ ಅದರ ವೃತ್ತಿಯನ್ನು ಸುತ್ತುವಂತ ಒಂದು ಪ್ರವೃತ್ತಿಯಲ್ಲೂ ಒಂದು ಎಲ್ಲೆ ಇದೆ. ಪ್ರತಿಯೊಂದಕ್ಕೂ ಕಟ್ಟಳೆಗಳನ್ನು ನಿರ್ಮಿಸಿದವನು ತಂದೆಯಾದ ದೇವರು. ಆ ತಂದೆಯಾದ ದೇವರಿಗೆ ಯಾರು ಸಹ ಯಾವ ಎಲ್ಲೆಯನ್ನು ಸಹ, ಯಾವ ಮಿತಿಯನ್ನು ಸಹ, ಯಾವ ಒಂದು ಕಟ್ಟಳೆಯನ್ನು ಸಹ ಹಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆತನು ಯಾವನ ಆಲೋಚನೆಯನ್ನು ಕೇಳಿಯನು? ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು? ಆತನಿಗೆ ಯಾರಾದ್ರೂ ಬುದ್ಧಿ ಕಲಿಸ್ಲಿಕ್ಕೆ ಸಾಧ್ಯನಾ? ಆತನಿಗೆ ಯಾರಾದ್ರೂ ಬುದ್ಧಿ ಹೇಳಲಿಕ್ಕೆ ಸಾಧ್ಯನಾ? ಆತನನ್ನು ಯಾರಾದ್ರೂ ನ್ಯಾಯ ಮಾರ್ಗದಲ್ಲಿ ನಡಿ ಅಂತ ಹೇಳಲಿಕ್ಕೆ ಆಗುತ್ತಾ? ಆತನು ಎಲ್ಲವನ್ನು ತಿಳಿದಾತನು, ಸರ್ವಜ್ಞನು, ಆತನು ನ್ಯಾಯವಂತನು, ನೀತಿವಂತನು. ಆತನ ಮಾರ್ಗವು ನೀತಿ ಉಳ್ಳದ್ದು, ಆತನ ಮಾರ್ಗವು ಸಜೀವ ಉಳ್ಳದ್ದು, ಆತನ ಮಾರ್ಗವು ಉನ್ನತವಾದಿದ್ದು. ಆ ಮಾರ್ಗವನ್ನು ತಿದ್ದಿ ಈ ಮಾರ್ಗದಲ್ಲಪ್ಪ, ಈ ಮಾರ್ಗದಲ್ಲಿ ನಡಿ, ಈ ರೀತಿ ಆಲೋಚನೆ ಅಲ್ಲ, ಈ ರೀತಿ ನಡಿ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯನಾ? ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ, ಯಾವ ದೇವದೂತರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ವ ಸೃಷ್ಟಿಗೆ ಒಡೆಯನು ಆತನೇ. ನೋಡಿ, ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು?
ಇಲ್ಲಿ ಯಾವನು ಆತನಿಗೆ ಜ್ಞಾನವನ್ನು ಹೇಳಿ, ದೇವರಿಗೆ ಜ್ಞಾನ ಹೇಳೋಕೆ ಸಾಧ್ಯನಾ? ಆತನೇ ಜ್ಞಾನ, ಆತನೇ ತಿಳುವಳಿಕೆ, ಆತನೇ ಸರ್ವವು, ಆತನಲ್ಲೇ ಸರ್ವವೂ ಇದೆ. ಆತನಿಗೆ ಜ್ಞಾನ ಹೇಳಲಿಕ್ಕೆ, ಆತನಿಗೆ ಬೋಧಿಸಿ ವಿವೇಕ ಮಾರ್ಗದಲ್ಲಿ ನಡೆಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಆತನಿಂದಲೇ ಎಲ್ಲವೂ ಆಗಿರುವುದ್ರಿಂದ ಆತನಿಗೆ ನಾವು ಯಾವ ರೀತಿಯಿಂದಲೂ ಕಟ್ಟಳೆಗಳನ್ನು ವಿಧಿಸಿ ಆತನನ್ನ ಬಂಧಿಸಲು ಅಥವಾ ಆಲೋಚನೆಗಳನ್ನು ಕೊಡಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನೇ ಎಲ್ಲವನ್ನು ಬಲ್ಲಾತನು. ಅವನ ಆಲೋಚನೆ ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಲ್ವಾ? ಆತನ ಆಲೋಚನೆ ನಮ್ಮ ಆಲೋಚನೆ ಪ್ರಕಾರ ಇರುವುದಿಲ್ಲ. ಆತನ ಒಂದೊಂದು ನಿರ್ಧಾರವು ಪ್ರಮುಖವಾಗಿರುವುದು. ಆತನು ಒಂದು ವಿಷಯದಲ್ಲಿ ಸಂಕಲ್ಪವನ್ನು ಮಾಡಿದನಂದ್ರೆ, ಒಂದು ಬಾಯಿ ತೆರೆದು ಒಂದು ಮಾತನಾಡಿದಂದ್ರೆ ಆ ಮಾತು ನೆರವೇರುವವರೆಗೆ ಮತ್ತೆ ಹಿಂತಿರುಗಿ ಬರಲಾರದು. ಅಂತ ಒಂದು ಸ್ವತಂತ್ರನು ದೇವರು ಒಬ್ಬನೇ. ಅಂತ ಒಬ್ಬ ಇಂಡಿಪೆಂಡೆಂಟ್ ಆಗಿ ಬದುಕುವಾತರು ದೇವರು ಒಬ್ಬರೇ. ಅವರಿಗೆ ಯಾರು ಸಹ ಇಲ್ಲ. ಯಾಕಂದ್ರೆ ಅವರಿಗೆ ತಂದೆ ತಾಯಿ ಯಾರು ಇಲ್ಲ. ಅವರು ಹುಟ್ಟು ಮತ್ತೆ ಸಾವು ಯಾವುದು ಅವರನ್ನು ಬಂಧಿಸುವುದಿಲ್ಲ. ಅಂತ ಒಂದು ದೇವರಿಗೆ ಮಾತ್ರನೇ ಈ ಸರ್ವ ಸ್ವತಂತ್ರವೂ ಇರುತ್ತೆ. ಅವರು ಯಾರ ಮನಸ್ಸಿನಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಅವರು ಮಾರ್ಪಡಿಸ್ಬೇಕಾದ್ದು ತಡೆಯಲು ಯಾರಿಗೂ ಸಾಧ್ಯ ಇಲ್ಲ. ಯಾರನ್ನು ಪ್ರೀತಿಸ್ಬೇಕಂದ್ರು, ಯಾರಿಗೆ ಕೃಪೆ ಕೊಡ್ಬೇಕು ಅಂದ್ರು ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಅವರು ತೆಗೆದು ಹಾಕ್ಬೇಕು, ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಅದನ್ನು ತಡೆಯಲಿಕ್ಕೂ ಯಾರಿಗೂ ಶಕ್ತಿ ಇಲ್ಲ. ಅವರು ಮಾಡುವ ಯಾವ ಕಾರ್ಯದಲ್ಲೂ ಸಹ ಅವರಿಗೆ ಇತಿ ಮಿತಿ ಅನ್ನೋದು ಇಲ್ಲ. ಸತ್ಯವಾದ ಮಾರ್ಗದಲ್ಲಿ ನ್ಯಾಯವಂತನಾಗಿ ನಡೆದುಕೊಳ್ಳುವ ದೇವರಿಗೆ ಪ್ರತಿಯೊಂದವು ಸಾಧ್ಯ. ಆತನೊಬ್ಬನೇ ಸ್ವತಂತ್ರನು. ಹಾಗಾಗಿ ಆತನು ಸರ್ವ ಸ್ವತಂತ್ರನು, ಆತನು ಒಬ್ಬನೇ ಇಂಡಿಪೆಂಡೆಂಟ್. ಮತ್ತೆ ಉಳಿದ ಈ ಸರ್ವ ಸೃಷ್ಟಿಯು ಸಹ ಇಂಟರ್ ಡಿಪೆಂಡೆಂಟ್. ಅಂದ್ರೆ ಒಬ್ಬರಿಗೆ ಒಬ್ಬರು ಪರಸ್ಪರ ಅವಲಂಬಿತವಾಗಿ ಈ ಸರ್ವ ಸೃಷ್ಟಿಯು ಅವಲಂಬಿತವಾಗಿದೆ. ನಮಗೆ ತಿಳಿದಿದೆ, ಸೂರ್ಯ ಮತ್ತೆ ಸೂರ್ಯನನ್ನು ಅವಲಂಬಿಸಿ ಯಾವುದು ಇರುತ್ತೆ? ಸಸ್ಯಗಳು. ಸೂರ್ಯನಿಲ್ಲದೆ ಸಸ್ಯಗಳು ಬೆಳಿಲಿಕ್ಕೆ ಸಾಧ್ಯನಾ? ಇಲ್ಲ. ಮರಗಿಡಗಳು ಬೆಳೆದು ಅಭಿವೃದ್ಧಿಯಾಗಿ ಫಲ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸೂರ್ಯನನ್ನು ಅವಲಂಬಿಸಿ ಸಸ್ಯಗಳು ಇರುತ್ತೆ, ಸಸ್ಯಗಳನ್ನು ಅವಲಂಬಿಸಿ ಪ್ರಾಣಿ ಪಕ್ಷಿಗಳಿರುತ್ತೆ, ಪ್ರಾಣಿ ಪಕ್ಷಿಗಳನ್ನು ಅವಲಂಬಿಸಿ ಮನುಷ್ಯನಿದ್ದಾನೆ. ಮತ್ತೆ ರೊಟೇಷನ್ ಆಗುತ್ತೆ. ಆತನು ಬರೀ ನನಗೆ ಅದೆಲ್ಲ ಇದ್ರೆ ಸಾಕು ಅನ್ನಂಗಿಲ್ಲ. ಮನುಷ್ಯನು ಮತ್ತೆ ಪ್ರಾಣಿ ಪಕ್ಷಿಗಳನ್ನಿರ್ಬೋದು, ಮರ ಗಿಡಗಳನ್ನಾಗ್ಲಿ ಪೋಷಿಸಿ ಬೆಳೆಸಿ ಅದನ್ನು ಜವಾಬ್ದಾರಿ ನೋಡಿಕೊಳ್ಳುವಂತ ಕಾರ್ಯವನ್ನು ಸಹ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ಒಂದರು ಒಬ್ಬರಿಗೆ ಒಬ್ಬರು ಅವಲಂಬಿತವಾಗಿ ನಾವು ಜೀವನ ಮಾಡ್ಬೇಕೇ ವಿನಃ ನಾವು ಸರ್ವ ಸ್ವತಂತ್ರರು ಅಲ್ಲ. ನಾವು ಏಕಾಏಕಿಯಾಗಿ ನಾನೊಬ್ಬನೇ ಎಲ್ಲವನ್ನು ತಿಳಿಸ್ಕೊಳ್ತೀನಿ, ನನಗೆ ಬೇಕಾಗಿದ್ದು ನಾನೇ ತರಿಸ್ಕೊಂತೀನಿ, ನನಗೆ ಬೇಕಾಗಿದ್ದು ನಾನೇ ಮಾಡ್ತೀನಿ, ನನಗೆ ಯಾರ ಸಹಾಯ ಬೇಡ ಅಂತೇಳಿ ಬದುಕಲಿಕ್ಕೆ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಮನುಷ್ಯನು ಆಗಲಿ, ಪ್ರಾಣಿಗಳಾಗಲಿ, ಸಸ್ಯಗಳಾಗಲಿ, ಪ್ರಕೃತಿಯಾಗಲಿ ಎಲ್ಲವೂ ಸಹ ದೇವರಿಗೆ ಡಿಪೆಂಡೆಂಟ್ ಆಗಿದ್ದಾರೆ. ದೇವರನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ, ದೇವರನ್ನು ಅವಲಂಬಿತವಾಗಿದ್ದೇವೆ. ಯಾಕಂದ್ರೆ ಒಂದು ಜೀವಿ ಮತ್ತೊಂದು ಜೀವಿಯೊಂದಿಗೆ ಸಂಬಂಧ ಹೊಂದಿ ಸರಪಳಿ ಹಾಗೆ ವ್ಯವಸ್ಥೆಯನ್ನು ದೇವರು ನಿರ್ಮಿಸಿಕೊಂಡಿದ್ದಾರೆ. ಒಬ್ಬ ಮನುಷ್ಯನು ತನ್ನ ಆಹಾರಕ್ಕಾಗಿ ಪ್ರಾಣಿ ಪಕ್ಷಿಗಳನ್ನು ಸಾಕಿಸಲುತ್ತಾನೆ ಮತ್ತು ಸಸ್ಯಗಳನ್ನು ಸಾಕಿಸಲುತ್ತಾನೆ, ಬೆಳೆಯುತ್ತಾನೆ. ಯಾಕೆ ಅಂತ ಹೇಳಿದ್ರೆ ಆಹಾರವನ್ನು ಬೆಳೀತಾನೆ. ಯಾಕೆ? ಆತನ ಅವಲಂಬಿತನಾಗಿದ್ದಾನೆ. ಯಾರಿಗೆ? ಪ್ರಾಣಿ ಪಕ್ಷಿಗಳಿಗೂ ಅವಲಂಬಿತನಾಗಿದ್ದಾರೆ, ಸಸ್ಯಗಳಿಗೂ ಅವಲಂಬಿತವಾಗಿದ್ದಾನೆ. ಅದೇ ರೀತಿ ಆತನು ದೇವರನ್ನು ಅವಲಂಬಿತನಾಗಿದ್ದಾನೆ. ದೇವರು ಅದನ್ನೆಲ್ಲ ಕೊಡ್ಲಿಕ್ಕೂ ದೇವರಿಂದ ಮಾತ್ರನೇ. ಒಂದು ಸೂರ್ಯ ಉರಿಬೇಕಂದ್ರೆ ದೇವರು ಅಪ್ಪಣೆ ಕೊಟ್ರೆ ಮಾತ್ರನೇ ಸೂರ್ಯ ಹುಟ್ಟುತ್ತಾನೆ. ಒಂದು ಚಂದ್ರನ ಬೆಳಕ ಕಾಂತಿ ಕೊಡ್ಬೇಕಂದ್ರೆ ಅದಕ್ಕೆ ದೇವರ ಅಪ್ಪಣೆ ಬೇಕು. ಈ ಪ್ರಕೃತಿಯಲ್ಲಿರುವ ಸರ್ವವು ಭೂಮಂಡಲ ಇರ್ಬೋದು, ಆಕಾಶ ಮಂಡಲದ ಇರ್ಬೋದು, ಸೌರಶಕ್ತಿ ಆಗಿರ್ಬೋದು, ಪ್ರತಿ ಒಂದು ಕ್ರಿಯೆ ನಡಿಬೇಕಂದ್ರು ಆತನು ದೇವರ ಅಪ್ಪಣೆಯೊಂದಿಗೆ ಸಹ ನಡೆಯುತ್ತೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಕೀರ್ತನೆಗಳಲ್ಲಿ ನಾವು ಅದನ್ನು ನೋಡ್ಕೊಂತೀವಿ. ದೇವರ ಅಪ್ಪಣೆ ಇಲ್ಲದೆ ಯಾವುದು ಸಹ ಕದಲುವುದಿಲ್ಲ. ಒಂದು ತಲೆ ಕೂದಲು ಬೀಳ್ಬೇಕಂದ್ರೆ ದೇವರ ಅಪ್ಪಣೆ ಬೇಕು ಅಂದ ಮೇಲೆ ನಮ್ಮ ಜೀವನದಲ್ಲಿರಬಹುದು, ಈ ಪ್ರಕೃತಿಯಲ್ಲಿರ್ಬೋದು, ಸರ್ವ ಸೃಷ್ಟಿಯಲ್ಲಾಗಿರ್ಬೋದು, ದೇವರನ್ನು ಅವಲಂಬಿಸಿಯೇ ಜೀವಿಸ್ಬೇಕು. ದೇವರನ್ನು ಅವಲಂಬಿಸುವುದನ್ನು ಬಿಟ್ರೆ ಬೇರೆ ಯಾವುದು ಇಲ್ಲ.
ಅದೇ ರೀತಿ ಕೀರ್ತನೆ ಆ, 50ನೇ ಅಧ್ಯಾಯ 12ನೇ ವಚನವನ್ನು ಒಮ್ಮೆ ನೋಡಿಕೊಳ್ಳೋಣ. ಕೀರ್ತನೆ 50ನೇ ಅಧ್ಯಾಯ 2ನೇ ವಚನ, 12ನೇ ವಚನ, ಸಾರಿ, 50:12. ಓಕೆ. ನನಗೆ ಹಸಿವಿದ್ದರೆ ನಿನಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ದೇವರು ಮಾತಾಡ್ತಾರೆ ಏನಂತ, ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ಖಂಡಿತವಾಗಿಯೂ ದೇವರು ಸರ್ವಶಕ್ತನು. ನಾನು ಮೊದ್ಲೇ ಹೇಳ್ದೆ, ದೇವರಿಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಜೀವಿಸುವ ಆತನು ದೇವರು. ಆತನಿಗೆ ಏನಾದ್ರೂ ಲೋಕದಲ್ಲಿ ಹಸಿವಿದ್ದರೆ, ಆತನಿಗೆ ಏನಾದ್ರೂ ಆಹಾರ ಬೇಕು ಅನ್ಸಿದ್ರೆ ಆತನು ಯಾರ ಹತ್ರನೂ ಕೇಳ್ಬೇಕಾಗಿದ್ದಿಲ್ಲ. ಈ ಸರ್ವ ಸೃಷ್ಟಿಯು ಸಹ ಆತನಲ್ಲಿದೆ. ಆತನು ಸೃಷ್ಟಿಸಿದ್ದು ನಮಗೋಸ್ಕರ ಆತನು ನಿರ್ಮಾಣ ಮಾಡಿರುವುದು. ಹಾಗಾಗಿ ಲೋಕವು ಅದರಲ್ಲಿರುವುದು ಎಲ್ಲವೂ ನನ್ನದಲ್ಲವೇ ಅಂತ ದೇವ್ರು ಕೇಳ್ತಾ ಇದ್ದಾನೆ. ಆದ್ರೆ ದೇವರು ಪ್ರತಿ ಒಂದರ ಅಧಿಕಾರವನ್ನು, ಪ್ರತಿ ಒಂದವನ್ನು ಆತನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಆದರೆ ಆತನು ಯಾವುದಕ್ಕೂ ಅಧೀನನಾಗಲಿಲ್ಲ. ಆತನು ಪ್ರತಿ ಒಂದಕ್ಕೂ ಅಧೀನ ಆಗಿಟ್ಕೊಂಡಿದ್ದಾರೆ. ಎಲ್ಲವೂ ಸಹ ಅದಕ್ಕೆ ಒಳಪಡ್ಬೇಕು, ದೇವರಿಗೆ ಒಳಪಡ್ಬೇಕು. ಆದ್ರೆ ದೇವರು ಯಾರಿಗೂ ಒಳಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಾವು ಸುಮ್ನೆ ದೇವರಿಗೆ ನೈವೇದ್ಯವಾಗಿ ಕೊಡ್ತೀವಿ, ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡ್ತೀವಿ ಅಂತ ಅನ್ಕೊಂತೀವಿ. ಅದೇ ರೀತಿ ಅನೇಕ ಸಮಾಜದಲ್ಲಿ, ಅನೇಕ ರೀತಿಯ ಧರ್ಮ ಸಮಾಜಗಳಲ್ಲಿ ಅನೇಕ ರೀತಿಯಾದ ನೈವೇದ್ಯಗಳನ್ನು ನಾವು ದೇವರಿಗೆ ಸಲ್ಲಿಸೋದನ್ನ ನೋಡ್ಬೋದು. ನಾವು ಸಹ ನಮ್ಮಲ್ಲಿಯೂ ಸಹ ಇಸ್ರೇಲರಲ್ಲಿ ಅನೇಕ, ನಾವು ಕ್ರೈಸ್ತರಾಗೋಕ ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಹೋಮ ಹವನಗಳನ್ನು ನೋಡ್ತೀವಿ, ಯಜ್ಞಗಳನ್ನು ನೋಡ್ತೀವಿ. ದೇವರಿಗೆ ಹಸು ಆಗುತ್ತಾ? ದೇವರಿಗೆ ಹಸಿವಾದ್ರೆ ನಮ್ಮಿಂದ ಏನಾದ್ರೂ ನಿರೀಕ್ಷಣೆ ಮಾಡ್ತಾನ ಅಂದ್ರೆ ಖಂಡಿತವಾಗಿ ಇಲ್ಲ. ಆತನಿಗೆ ಹಸಿವಾಗಿದ್ರೆ ಆತನು ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಕೊಡುವ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಹೂವು ಹಣ್ಣುಗಳಾಗಿರ್ಬೋದು, ಯಾವುದೇ ಒಂದು ವಸ್ತುಗಳಾಗಿರ್ಬೋದು, ಅದು ಆತನದೇ. ಆತನೇ ಸೃಷ್ಟಿ ಮಾಡಿದ್ದು. ಆತನೇ ಸೃಷ್ಟಿ ಮಾಡಿದ್ದನ್ನು ತೆಗೆದು ಆತನಿಗೆ ಕೊಡುವುದ್ರಲ್ಲಿ ಏನಿದೆ? ಏನೂ ಇಲ್ಲ. ಹಾಗಾಗಿ ಆತನಿಗೆ ಯಾರು ಸಹ, ಯಾವುದು ಸಹ ಆತನ ಒಳಪಡಿಕೆ ಇಲ್ಲದೆ ಇಲ್ಲ. ಆತನಿಗೆ ಪ್ರತಿ ಒಂದು ಒಳಪಟ್ಟಿದೆ. ಆತನ ಅಧೀನದಲ್ಲಿ ಎಲ್ಲವೂ ಇದೆ. ಆದರೆ ಆತನು ಯಾರಿಗೂ ಅಧೀನವಾಗಿಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಳುವಂತ ಸಮಯ. ಒಂದು ಜೀವಿ ಮತ್ತೊಂದು ಜೀವಿಯೊಂದಿಗೆ ಸಂಬಂಧ ಹೊಂದಿದ್ದು ಸರಪಳಿಯಂತೆ ನಾವು ನೋಡ್ತೀವಲ್ವಾ. ಈಗ ಒಂದು ಸಸ್ಯ ಬದುಕ್ಬೇಕಾದ್ರೆ ಏನು, ಸೂರ್ಯನ ಬೆಳಕನ್ನು, ಸೂರ್ಯನು ಹುಟ್ಟಿದಾಗ ಮಾತ್ರನೇ ಆ ಸೂರ್ಯನ ಬೆಳಕಿನ ಕಿರಣಗಳಿಂದ ಸಸ್ಯಗಳು ಬೆಳೆಯುತ್ತವೆ, ಅದಕ್ಕೆ ಶಕ್ತಿ ಬರುತ್ತೆ, ಪತ್ರ ಹರಿತು ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಸಸ್ಯಗಳು ಬೆಳೆದು ಅಭಿವೃದ್ಧಿ ಆದಾಗ ಅದನ್ನ ಪ್ರಾಣಿಗಳು, ಪಶು ಪಕ್ಷಿಗಳು ತಿಂದು ಅದರಿಂದ ಜೀವಿಸ್ತಾ ಇದ್ದಾವೆ. ಯಾಕಂದ್ರೆ ಕ್ರಿಮಿ ಕೀಟಗಳಾಗ್ಬೋದು, ಚಿಟ್ಟೆಗಳನ್ನ ತೆಗೆದುಕೊಳ್ಳಿ, ಅದು ಮಕರಂದನ್ನ ಹಿಡಬೇಕಂತ ಹೇಳೋ ಸಸ್ಯಗಳ ಮೇಲೆ ಹೂವಿನಲ್ಲಿ ಹೂ ಬರ್ಬೇಕು, ಹೂವಿನಲ್ಲಿರುವಂತ ಮಕರಂದವನ್ನು ಹೀರಿ ಜೀವಿಸುವಂತ ಅನೇಕ ಕ್ರಿಮಿ ಕೀಟಗಳಿದೆ. ಅಂದ್ರೆ ಅದನ್ನು ಅವಲಂಬಿತವಾಗಿ ಇದು ಬದುಕ್ತಾ ಇದೆ. ಅದೇ ರೀತಿಯಾಗಿ ಸಸ್ಯಗಳನ್ನು ಅವಲಂಬಿತವಾಗಿ ಪ್ರಾಣಿಗಳು ಬದುಕಿದ್ರೆ, ಪ್ರಾಣಿಗಳನ್ನು ಅವಲಂಬಿತವಾಗಿ ಮನುಷ್ಯನು ಬದುಕ್ತಾ ಇದ್ದಾನೆ. ಬರೀ ತಿನ್ನುವುದಕ್ಕಷ್ಟೇ ಅಲ್ಲ, ನಮ್ಮ ಆಹಾರಕ್ಕಾಗಿ ಮಾತ್ರ ಪ್ರಾಣಿ ಉಪಯೋಗ ಆಗ್ತಾ ಇಲ್ಲ, ಸಸ್ಯಗಳು ಉಪಯೋಗ ಆಗ್ತಾ ಇಲ್ಲ. ಅನೇಕ ಕೆಲಸ ಕಾರ್ಯಗಳಿಗೆ, ಅನೇಕ ಕಾರ್ಯಗಳಿಗೆ ನಮಗೆ ಅವಲಂಬಿತವಾಗಿದ್ದೇವೆ ನಾವು ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ, ಅಲ್ವಾ. ನಮ್ಮ ದಿನನಿತ್ಯದ ಅನೇಕ ಕೆಲಸಗಳನ್ನು ಪ್ರಾಣಿಗಳ ಮೂಲಕ ಮಾಡ್ಕೊಂತೀವಿ. ನಾವು ನೋಡ್ಬೋದು, ನಾವೊಂದು ವ್ಯವಸಾಯ ಮಾಡ್ಬೇಕಾದ್ರೆ ಎತ್ತುಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಅಷ್ಟೇ ಅಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಸಾಗಣೆ ಮಾಡ್ಬೇಕಾದ್ರೆ ಈಗ ಎಲ್ಲ ವೆಹಿಕಲ್ ಬಂದಿದೆ. ಮುಂಚೆ ಎಲ್ಲ ನಾವು ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಕುದುರೆಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ವಿ. ದೊಡ್ಡ ದೊಡ್ಡ ವಸ್ತುಗಳನ್ನು ಸಾಗಣೆ ಮಾಡ್ತಾ ಇದ್ವಿ. ಅದೇ ರೀತಿಗಳು ಮರ ಗಿಡಗಳಿಂದ ನಾವು ಉಸಿರಾಡ್ತೀವಿ, ಆಮ್ಲಜನಕವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲ, ಸಸ್ಯಗಳಿಂದ ನಾವು ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ತೀವಿ, ಔಷಧಿಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಸಸ್ಯಗಳಿಂದ, ಮರಗಳಿಂದ ನಾವು ಮನೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ತಾ ಇದ್ವಿ. ಹೀಗೆ ನಮ್ಮ ಜೀವನವನ್ನು ನೋಡಿದ್ರೆ ಪ್ರಕೃತಿಯನ್ನು ಅವಲಂಬಿಸಿ, ಪ್ರಕೃತಿಯಲ್ಲಿ ಇಟ್ಟಿರುವ ಪ್ರತಿ ಒಂದನ್ನು ಅವಲಂಬಿಸಿ ಜೀವಿಸ್ತಾ ಇದ್ದೀವಿ. ಅಷ್ಟೇ ಸಾಕ? ಸೂರ್ಯನ ಬೆಳಕು ನಮಗ್ ಬೇಡ್ವಾ? ಸಸ್ಯಗಳಿಗೆ ಮಾತ್ರ ಸೂರ್ಯನ ಬೆಳಕು ಬೇಕಂದ್ರೆ ಖಂಡಿತವಾಗಿ ನಮಗೂ ಬೇಕು.
ಪ್ರತಿ ಒಬ್ಬ ಮನುಷ್ಯನಿಗೂ ಈ ಪ್ರಕೃತಿಯಲ್ಲಿ ಇಟ್ಟಿರೋದು ಪ್ರತಿ ಒಬ್ಬರಿಗೂ ಅದು ಅವಲಂಬಿತವಾಗಿದೆ. ದೇವರು ಏನೇ ಮಾಡಿದ್ರು ಅದು ಕೊನೆಯದಾಗಿ ನಮಗೆ ಸಲ್ಲಿಸ್ಬೇಕು. ನಮಗೋಸ್ಕರವಾಗಿಯೇ ದೇವರು ಅದನ್ನು ಇಟ್ಟಿದ್ದಾನೆ. ಇದನ್ನು ನೋಡಿಕೊಳ್ಳುವಾಗ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ದೇವರು ಎಂತ ಕರುಣಾಮಯನು, ನಮ್ಮ ಅವಶ್ಯಕತೆಗಳಿಗೆ ಹೇಗೆ ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ದೊಡ್ಡ ದೊಡ್ಡ ಪ್ರಾಣಿಗಳು ತಿಂದು ಬದುಕ್ತಾ ಇದ್ದಾವೆ. ಒಂದು ವೇಳೆ ಆ ದೊಡ್ಡ ದೊಡ್ಡ ಪ್ರಾಣಿಗಳು ಮನುಷ್ಯರನ್ನು ತಿಂದು ಬದುಕುವುದಾಗಿದ್ದಿದ್ರೆ ನಮ್ಮ ಗತಿ ಏನಾಗಿತ್ತು ಯೋಚನೆ ಮಾಡಿ. ಆದರೆ ದೇವರ ಪ್ರಣಾಳಿಕೆ ಅದಲ್ಲ. ತನ್ನ ಮಕ್ಕಳಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಪ್ರಕೃತಿಯನ್ನೆಲ್ಲ ಅದರಲ್ಲಿ ಇರುವಂತ ಪ್ರತಿ ಒಂದನ್ನು ಮನುಷ್ಯನಿಗೆ ಅಧೀನ ಮಾಡಿದ್ದಾನೆ. ಅಂದ್ರೆ ದೇವರ ಲೆಕ್ಕದಲ್ಲಿ ನಾವು ತುಂಬಾ ಶ್ರೇಷ್ಠರು ಮತ್ತು ಪ್ರಾಮುಖ್ಯ ಉಳ್ಳವರು. ಅದನ್ನು ನಾವು ತಿಳಿದುಕೊಂಡು ನಾವು ಮುಂದೆ ಹೋಗುವುದಾದ್ರೆ ಇಲ್ಲಿ ನಾವು ನೋಡ್ಬೋದು. ನಾವು ಹೇಳಿದ್ನಲ್ವಾ, ಒಂದು ಸರಪಳಿ ಹಾಗೆ ನಮಗೆ ದೇವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಸಹ ದೇವರು ಒಳಪಡಲಿಲ್ಲ. ಇಲ್ಲಿ ಮುಖ್ಯವಾದ ವ್ಯತ್ಯಾಸ, ದೇವರು ಸೃಷ್ಟಿ ಮಾಡಿದಾನೆ, ಸೃಷ್ಟಿಗಳಲ್ಲಿ ಜೀವಿಗಳಿದಾವೆ. ಜೀವಿಗಳು ಪರಸ್ಪರ ಒಬ್ರಿಗೊಬ್ರು ಅವಲಂಬಿತವಾಗಿ ಭಾಗಭಾಗ್ಯವಾಗಿ ಯಾರ ಮೇಲೂ ಅವಲಂಬಿತರಾಗಿ ಒಬ್ಬರ ಮೇಲೆ ಒಂದು ಅವಲಂಬಿತವಾಗಿ ಜೀವಿಸ್ತಾ ಇದ್ದಾರೆ. ಆದ್ರೆ ಸೃಷ್ಟಿ ಮಾಡಿದ ದೇವರು ಮಾತ್ರ ಯಾರ ಮೇಲೂ ಅವಲಂಬಿತವಾಗಿಲ್ಲ. ಆದರೆ ಸೃಷ್ಟಿ ಎಲ್ಲವೂ ಸಹ ದೇವರ ಮೇಲೆ ಆಧಾರಿತವಾಗಿದೆ, ಅವಲಂಬಿತವಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಗಾಡ್ ಈಸ್ ಇಂಡಿಪೆಂಡೆಂಟ್. ದೇವರು ಯಾರ ಮೇಲೂ ಅವಲಂಬ ಆಗಿಲ್ಲ. ಆತನು ಒಬ್ಬನೇ ಎಲ್ಲವನ್ನು ನಿರ್ವಹಿಸಿಕೊಳ್ಳಲು ಸಾಧ್ಯ. ಕ್ರಿಯೇಟರ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಅಂದ್ರೆ ಜೀವಿಗಳು ಪರಸ್ಪರ ಅವಲಂಬಿತವಾಗಿದೆ. ದೇವರು ಮಾಡಿದ ಸೃಷ್ಟಿ ಎಲ್ಲವೂ ಒಂದಕ್ಕೊಂದು ಅವಲಂಬಿತವಾಗಿದೆ. ಆದರೆ ದೇವರು ಮಾತ್ರ ಯಾವುದಕ್ಕೂ ಅವಲಂಬಿತವಾಗಿಲ್ಲ. ಜೀವಿಗಳು ಪರಸ್ಪರ ಹೇಗೆ ಅವಲಂಬಿತವಾಗಿದೆ? ನಾವು ಆದಿಕಾಂಡ 1ನೇ ಅಧ್ಯಾಯ 29-30 ವಚನವನ್ನು ನಾವು ತೆಗೆದುಕೊಂಡು ನೋಡೋಣ. ಜೀವಿಗಳು ಪರಸ್ಪರ ಹೇಗೆ ಅವಲಂಬಿತವಾಗಿದೆ ಅನ್ನೋದಕ್ಕೆ ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯ ಮೊದಲ ಅಧ್ಯಾಯ 29 ಮತ್ತು 30 ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವರು ಮಾಡಿರುವ ರೀತಿಯನ್ನು ನೋಡುವಾಗ ನಮಗೆ ಇದು ಸೃಷ್ಟಿಯ ರೀತಿ ಅರ್ಥ ಆಗುತ್ತೆ. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಏನ್ ಮಾಡಿದಾನೆ ದೇವರು? ಸಮಸ್ತ ಭೂಮಿಯ ಮೇಲೆ, ಒಂದು ಕಡೆ ಅಂತ ಹೇಳಿದಾರ ದೇವರು? ಇಲ್ಲ. ಆ ಭೂಮಂಡಲದಲ್ಲಿ ಸಮಸ್ತ ಕಡೆನೂ ಸಹ ದೇವ್ರು ಏನ್ ಮಾಡಿದ್ದಾರೆ? ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದಾರೆ. ಯಾರಿಗೆ ಆಹಾರಕ್ಕಾಗಿ ಕೊಟ್ಟಿದ್ದಾರೆ? ನಿಮಗೆ, ಅಂದರೆ ನಮಗೆ, ಮನುಷ್ಯರಿಗೆ ಆಹಾರವಾಗಿ ಕೊಟ್ಟಿದ್ದಾರೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಜೀವಿಗಳು, ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದಾನೆ ಎಂದು ಹೇಳಿದ್ದಾರೆ. ಅಂದ್ರೆ ಆ ಪಶು ಪಕ್ಷಿಗಳಿಗೆ, ಅನೇಕ ಕ್ರಿಮಿಕೀಟಗಳಿಗೆ ಆಹಾರವಾಗಿ ಹುಲ್ಲು ಸೊಪ್ಪುಗಳನ್ನು ಸಹ ಕೊಟ್ಟಿದ್ದಾರೆ. ಕೆಲವೊಂದು ಸಸ್ಯಗಳು, ಕೆಲವೊಂದು ಪ್ರಾಣಿ ಪಕ್ಷಿಗಳು, ಕೆಲವೊಂದು ಜಲ ಜಂತುಗಳು ಬರೀ ಹುಲ್ಲನ್ನು ತಿಳಿದುಕೊಂಡು ಬದುಕುತ್ತವಂತೆ. ಅಂದ್ರೆ ಅವಕ್ಕೆ ಹುಲ್ಲನ್ನು ದೇವರು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಿಗೆ, ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಆಹಾರವಾಗಿ ಕೊಟ್ಟಿದ್ದಾನೆ. ಅಂದ್ರೆ ದೇವರು ತಾನು ಏನೇನು ಉಂಟು ಮಾಡಿದ್ದಾನೋ ಪ್ರತಿ ಒಂದರನ್ನು ಅವಲಂಬಿತವಾಗಿ ಇನ್ನೊಂದು ಜೀವಿಸುವಂತೆ ದೇವರು ಮಾಡಿದ್ದಾರೆ. ಯಾಕಂದ್ರೆ ಆತನು ಸರ್ವ ಸ್ವತಂತ್ರನಲ್ಲ. ಮನುಷ್ಯನಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಆತನು ಸ್ವತಂತ್ರರಲ್ಲ. ಅವರು ಇನ್ನೊಬ್ಬರನ್ನು ಅವಲಂಬಿತವಾಗಿನೇ ಈ ಲೋಕದಲ್ಲಿ ನಾವು ಬದುಕಬೇಕೆಂಬುದನ್ನು ಪಾಠವನ್ನು ಕಲಿಸೋ ಸಹ ಜೀವಿಗಳಾಗಿ ಯಾಕಂತ ಹೇಳಿದ್ರೆ ಒಂಟಿಯಾಗಿ
ಯಾವುದನ್ನು ನಮ್ಮಿಂದ ನಾನೇ ಮಾಡಿಕೊಂಡು ಬದುಕ್ತೀನಿ ಅನ್ನಕ್ಕೆ ನಮಗೆ ಅವಕಾಶ ದೇವರು ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಪ್ರೀತಿ ಸಮಾಧಾನ ಎಲ್ಲವನ್ನು ದೇವರು ಕೊಟ್ಟಿದ್ದು, ಒಬ್ರಿಗೊಬ್ರು ಬಾಂಧವ್ಯವನ್ನು ಕೊಟ್ಟಿದ್ದು. ಇಲ್ಲಿ ನಾವು ಆಹಾರ ಪದ್ಧತಿಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿಯೂ ಸಹ ದೇವರ ಪ್ರಣಾಳಿಕೆ ಏನು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಎಂತ ಒಳ್ಳೆ ದೇವರಲ್ವಾ. ಇಲ್ಲಿ ಸಸ್ಯ ಪ್ರಾಣಿ ಮನುಷ್ಯ ಎಂಬ ಆಹಾರ ಸಂಬಂಧ ನೋಡುವಾಗ ದೇವರು ಎಂತ ಒಂದು ನೈತಿಕವಾದ ಒಂದು ಬದುಕನ್ನು ನಮಗೆ ಸುಂದರವಾಗಿ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಅವಲೋಕಿಸಬಹುದು. ಅದೇ ರೀತಿ ಆದಿಕಾಂಡದಲ್ಲಿ 2ನೇ ಅಧ್ಯಾಯ 15ನೇ ವಚನವನ್ನು ಒಮ್ಮೆ ಓದೋಣ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ದೇವರು ಬರೀ ನೀನು ತಿನ್ಕೊಂಡು ನಾನು ಕೊಟ್ಟಿರುವಂತ ಆಹಾರ ಪದಾರ್ಥಗಳನ್ನು ಅಂದ್ರೆ ಕಾಯಿ ಪಲ್ಯಗಳನ್ನು, ಹಣ್ಣು ಮರಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು, ಪ್ರಾಣಿ ಪಕ್ಷಿಗಳನ್ನು ತಿನ್ಕೊಂಡು ಸುಖವಾಗಿ ಇರು ಅಂತ ಹೇಳಿಲ್ಲ. ದೇವರು ಎಂತ ಒಂದು ಮಾಡಿದಾರೆ ನೋಡಿ. ಮೊದಲ ಮಾನವನಾದ ಆದಾಮನನ್ನು ಸೃಷ್ಟಿಸಿ ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ದೇವರು ಕೆಲಸ ಕೊಟ್ರು ಮನುಷ್ಯನಿಗೆ. ಏನ್ ಮಾಡ್ಲಿಕ್ಕೆ? ಒಂದು ವ್ಯವಸಾಯ ಮಾಡುವುದನ್ನು ಮೊದಲ ಮಾನವನಾದ ಆದಾಮನಿಗೆ ಕಲಿಸ್ಕೊಟ್ಟಿದ್ದಾರೆ ತಂದೆಯಾದ ದೇವರು. ಎಂತ ಒಳ್ಳೆ ದೇವರು ಅಂತ ಹೇಳ್ರೆ ನಿಜವಾಗ್ಲೂ ಎಂತ ಒಳ್ಳೆ ದೇವರು ಏಸಯ್ಯ ಅಂತೀವಿ. ನಮ್ಮ ಜೀವನದಲ್ಲಿ ದೇವರು ಎಂತ ಒಳ್ಳೆಯವನಂದ್ರೆ ಮೊದಲ ಮಾನವನಿಗೆ ವ್ಯವಸಾಯ ಮಾಡೋದನ್ನು ಕಲ್ಸ್ಕೊಟ್ಟಿದಾರಂತೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನೀನು ದುಡಿಬೇಕು, ನೀನು ಪೋಷಿಸ್ಬೇಕು, ನಿನ್ನ ಕಾರ್ಯಗಳೇನು, ನಿನಗೆ ಕೆಲಸ ಇಲ್ಲದ ಸೋಂಬಾರಿಯಾಗಿ ಕೂರ್ಲಿಕ್ಕೆ ನಮ್ಮನ್ನು ದೇವರು ಸೃಷ್ಟಿ ಮಾಡಿಲ್ಲ. ಈ ಮನುಷ್ಯನನ್ನು ಮೊದಲ ಮಾನವನಿಗೆ ವ್ಯವಸಾಯ ಮಾಡುವುದಕ್ಕಾಗಿ ಮತ್ತು ತೋಟವನ್ನು ಕಾಯುವುದಕ್ಕಾಗಿ ಜವಾಬ್ದಾರಿಯನ್ನು ಕೊಡ್ತಾರೆ. ತೋಟ ಕಾಯುವುದಂದ್ರೆ ಸುಮ್ನೆನ ಬೇರೆ. ನಮಗೆ ಒಂದು ಕಾವಲುಗಾರರು ಯಾವ್ದಾದ್ರು ಒಂದು ಸಣ್ಣ ತೋಟದಲ್ಲಿ ಈಗೆಲ್ಲ ಫಾರೆಸ್ಟ್ ಆಫೀಸ್ಗಳಿದಾವೆ. ಆಫೀಸ್ಗಳಲ್ಲಿ ಅನೇಕ ಹುದ್ದೆಗಳನ್ನಿಟ್ಟು ಕಾಡುಗಳನ್ನು ಸಂರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಅದಕ್ಕೋಸ್ಕರನೇ ಒಂದು ಇಲಾಖೆ, ಅರಣ್ಯ ಇಲಾಖೆ ಅನ್ನೋದನ್ನ ಇಟ್ಕೊಂಡಿದ್ದಾರೆ. ಪ್ರಾಣಿಗಳನ್ನು ಅದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಪ್ರತಿ ಒಂದೊಂದಕ್ಕೂ ಸಹ ನಾವು ಇವತ್ತು ಅನೇಕ ಉದ್ಯೋಗಗಳನ್ನು ಕೊಟ್ಟು ಅನೇಕ ಅಧಿಕಾರಗಳನ್ನು ಕೊಟ್ಟು ನೇಮಿಸ್ತಾರೆ. ಆದ್ರೆ ತಂದೆಯಾದ ದೇವರು ಪ್ರಥಮವಾಗಿ ಆದಾಮನನ್ನು ಹುಟ್ಟಿಸಿ ಆತನನ್ನು ಬರೀ ಕೈಯಲ್ಲಿ ಸುಮ್ಮನೆ ಬಿಟ್ಟಿಲ್ಲ. ಆತನಿಗೆ ಜೀವಿಸುವುದಕ್ಕಾಗಿ ನೀನು ಆಹಾರವನ್ನು ಬೆಳೆದುಕೊಳ್ಬೇಕು ಅನ್ನುವಂತ ಒಂದು ಆತನಿಗೆ ಕಲ್ಸ್ಕೊಟ್ಟಿರೋ ಪಾಠ ಕಾಯುವುದಕ್ಕೂ ಮತ್ತು ವ್ಯವಸಾಯ ಮಾಡುವುದಕ್ಕೂ. ಅದನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ, ಅದನ್ನು ವ್ಯವಸಾಯ ಮಾಡುವ ಜವಾಬ್ದಾರಿ, ಅದನ್ನು ಕಾಯುವ ಜವಾಬ್ದಾರಿ ಮನುಷ್ಯನಿಗೆ ಕೊಡ್ತಾರೆ. ಅಂದ್ರೆ ದೇವರು ಯಾವ ರೀತಿಯಾಗಿ ನಮ್ಮನ್ನು ಒಂದೊಂದು ನಾವು ಕಾಪಾಡಿಕೊಳ್ಳುವುದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಅಂದರೆ ಮನುಷ್ಯನು ಸೃಷ್ಟಿಯನ್ನು ಸುಮ್ಮನೆ ಬಳಸುವಂತಿಲ್ಲ. ದೇವರು ಕೊಟ್ಟಂತ ಸೃಷ್ಟಿಯನ್ನು ಸುಮ್ಮನೆ ಉಪಯೋಗಿಸುವಂತಿಲ್ಲ. ಅದನ್ನು ಸಂರಕ್ಷಿಸಿ ಜವಾಬ್ದಾರಿಯಾಗಿ ಕಾಪಾಡಿಕೊಳ್ಳಬೇಕಾದ ಒಂದು ನಿಯಮವನ್ನು ದೇವರು ಮೊದಲ ಮನುಷ್ಯನಿಗೆ ತಿಳಿಸ್ಕೊಟ್ಟಿದ್ದಾರೆ. 3ನೇದಾಗಿ ನೋಡುವಾಗ ಎಲ್ಲಾ ಜೀವಿಗಳು ದೇವರ ಮೇಲೆ ಅವಲಂಬಿತವಾಗಿದ್ದೀವಿ. ಯಾಕಂದ್ರೆ ಯಾವ ಒಂದು ಜೀವಿಯೂ ಸಹ ತನ್ನಿಂದ ತಾನೇ ಏನೂ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಮನುಷ್ಯನಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲವೂ ಸಹ ದೇವರನ್ನೇ ಅವಲಂಬಿಸಿಕೊಂಡಿರ್ಬೇಕು, ದೇವರನ್ನೇ ನಿರೀಕ್ಷಿಸಿಕೊಂಡಿರ್ಬೇಕು. ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಕೀರ್ತನೆ 104 27ರಿಂದ 30 ವಚನವನ್ನು ನೋಡ್ಕೊಳ್ಳೋಣ. ಕೀರ್ತನೆಗಳು 104 27ನೇ ವಚನದಿಂದ 30ನೇ ವಚನದವರೆಗೆ ನೋಡ್ಕೊಳ್ಳೋಣ. ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ. ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೀನು ವಿಮುಖನಾಗಲು ತಲ್ಲಣಿಸುತ್ತವೆ. ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ. ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ. ಭೂಮಿಯನ್ನು ನೂತನ ಪಡಿಸುತ್ತಿರುತ್ತಿ.
ಥ್ಯಾಂಕ್ ಯು ಸಿಸ್ಟರ್. ಇವೆಲ್ಲ ಹೊತ್ತು ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ಯಾವೆಲ್ಲ? ಪ್ರಾಣಿಗಳಿರ್ಬೋದು, ಪಕ್ಷಿಗಳಾಗಿರ್ಬೋದು, ಚಿಕ್ಕ ಪಕ್ಷಿಗಳಾಗಿರ್ಬೋದು, ದೊಡ್ಡ ಪಕ್ಷಿಗಳಾಗಿರ್ಬೋದು, ಸಿಂಹಗಳಾಗಿರ್ಬೋದು, ಕರಡಿಗಳಾಗಿರ್ಬೋದು, ಯಾವ ಒಂದು ಪ್ರಾಣಿಗಳನ್ನು ನೋಡಿದ್ರು, ಯಾವ ಒಂದು ಪಕ್ಷಿಗಳನ್ನಾಗಿದ್ರು ಆಗಿರ್ಬೋದು, ಅವು ಹೊತ್ತು ಹೊತ್ತಿಗೆ ತನ್ನ ಆಹಾರಕ್ಕೋಸ್ಕರ ಯಾರನ್ನ ನಿರೀಕ್ಷಿಸ್ತವೆ ಅಂತ ಹೇಳಿದರೆ ದೇವರನ್ನು ನಿರೀಕ್ಷಿಸ್ತಾ ಇರ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ದೇವರು ಕೊಡದೆ ಹೋದ್ರೆ ನಿನ್ನ ಮುಂದೆ ಒಂದು ರಾಶಿ ರಾಶಿ ಆಹಾರ ಪದಾರ್ಥವನ್ನು ಇಟ್ಟು ಸಹ ತಿನ್ನಲು ದೇವರು ನಿನಗೆ ತೆರೆಯದೆ ಹೋದ್ರೆ ನೀನು ಒಂದು ಅಗಳು ಅನ್ನವನ್ನು ಸಹ ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ದೇವ್ರು ಹೇಳ್ತಾನೆ. ಅಂದ್ರೆ ಮನುಷ್ಯನಾಗಿರ್ಬೋದು, ಪಶು ಪ್ರಾಣಿಗಳಾಗಿರ್ಬೋದು, ಎಷ್ಟೇ ಸಂಪತ್ತನ್ನು ಸಂಪಾದಿಸ್ಕೊಳ್ಬಹುದು, ಆದ್ರೆ ಆತನು ಕೊಡದೆ ನಾವು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರು, ಒಂದು ತುತ್ತು ಅನ್ನ ತಿನ್ಬೇಕು ಅಂದ್ರು ಮನುಷ್ಯನು ಸಹ ದೇವರನ್ನೇ ಡಿಪೆಂಡ್ ಆಗಿರ್ಬೇಕು. ಆತನು ಕೊಡದೆ ನಾವು ಏನನ್ನೂ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಬದುಕು ಹೇಗಿದೆ ಅಂದ್ರೆ ಆತನಿಗೋಸ್ಕರನೇ ನಾವು ಜೀವಿಸ್ತಾ ಇದ್ದೀವಿ, ಆತನಲ್ಲೇ ಜೀವಿಸ್ತಾ ಇದ್ದೀವಿ. ನಮ್ಮ ಲಿವಿಂಗ್ ಸೋರ್ಸ್ ಏನಿದ್ರು ದೇವರೇ. ಆ ಮೂಲವನ್ನು ನಾವು ಬಿಟ್ಟು ನಾವು ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀನು ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿ ಹೊಂದುತ್ತವೆ. ದೇವರು ತೃಪ್ತಿ ಪಡಿಸ್ಬೇಕೇ ವಿನಃ ಮನುಷ್ಯನು ತೃಪ್ತಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ವಿಷಯದಲ್ಲಾಗಿರ್ಬಹುದು, ಒಂದು ವೇಳೆ ನಾವು ಗಂಜಿಯನ್ನು ಕುಡಿದ್ವಿ ಅದ್ರಲ್ಲಿ ತೃಪ್ತಿ ಹೊಂದ್ಬೇಕನ್ನೋ ಮನಸ್ಸನ್ನು ದೇವರು ಕೊಡುವುದು, ಆ ತೃಪ್ತಿ ಹೊಂದಲಿಕ್ಕೆ ಕಾರಣ ನಮ್ಮೊಳಗಿರುವಂತ ದೇವರು. ಅದೇ ಒಂದು ಬಿರಿಯಾನಿಯನ್ನು ತಿಂದ್ರು ಸಹ ನಮ್ಮಲ್ಲಿ ತೃಪ್ತಿ ಇರಲ್ಲ ಅಂದ್ರೆ ನಮ್ಮ ಮನಸ್ಸು ಎಂತ ಕಠಿಣವಾದ ಸ್ಥಿತಿಯಲ್ಲಿರುತ್ತೆ. ಅಂದ್ರೆ ದೇವರ ತೃಪ್ತಿಪಡಿಸಲು ಯೋಗ್ಯನು, ಆ ಯೋಗ್ಯತೆಯನ್ನು ನಾವು ಸರಿಯಾಗಿ ಹೊಂದ್ಕೊಳ್ತಾ ಇದ್ದೀವ, ಆತನನ್ನು ನಾವು ಡಿಪೆಂಡ್ ಆಗ್ತಾ ಇದ್ದೀವ, ಕೊಟ್ಟದ್ದನ್ನು ಸ್ತೋತ್ರ ಮಾಡಿ ಸಂತೋಷದಿಂದ ಸ್ವೀಕರಿಸುವಾಗ ನಮಗೆ ಅದು ತೃಪ್ತಿಯನ್ನು ಕೊಡುತ್ತೆ. ನೀನು ವಿಮುಖನಾಗಲು ತಣ್ಣಣಿಸುತ್ತವೆ, ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ. ಪ್ರಕೃತಿಯಲ್ಲಿ ನಾವು ನೋಡ್ಬಹುದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ನಾವು ಕಾಗೆಯನ್ನು ನೋಡ್ಬೋದು. ದೇವರು ಕಾಗೆ ಮರಿಗಳು ಆಹಾರಕ್ಕಾಗಿ ದೇವರನ್ನು ಕೂಗಿಕೊಳ್ತವೆ ಅಂತ ನಾವು ನೋಡ್ತೀವಿ, ಮುಂದೆ ನೋಡೋಣ. ಅದೇ ರೀತಿಯಾಗಿ ಪ್ರತಿ ಒಂದು ಸಹ ನಿರೀಕ್ಷೆ ದೇವರನ್ನೇ ನಿರೀಕ್ಷಿಸ್ತವೆ ಆಹಾರಕ್ಕಾಗಿ. ಆಗ ತಕ್ಕ ಸಮಯದಲ್ಲಿ ದೇವರು ಒದಗಿಸ್ತಾನಂತೆ. ಆತನ ಏನಾದ್ರೂ ನಮ್ಮ ಶ್ವಾಸವನ್ನು ತೆಗೆದ್ಬಿಟ್ರೆ, ನಮ್ಮ ಉಸಿರನ್ನು ತೆಗೆದು ಬಿಟ್ರೆ ನಾವು ಇನ್ನೆಲ್ಲಿಂದ ತಿನ್ಲಿಕ್ಕೆ ಸಾಧ್ಯ, ಎಲ್ಲಿಂದ ತೃಪ್ತಿ ಹೊಂದಕ್ಕೆ ಸಾಧ್ಯ? ನಾವಿವತ್ತು ಬದುಕಿದ್ದೇವೆ, ಮಾತಾಡ್ತಾ ಇದ್ದೀವಿ, ಬದುಕಿದ್ದೇವೆ, ನಡೆದಾಡ್ತಾ ಇದ್ದೀವಿ, ಬದುಕಿದ್ದೇವೆ, ಈಗ ಗೂಗಲ್ ಮೀಟ್ ನಲ್ಲಿ ಸೇರಿದ್ದೇವೆ. ಒಂದು ವೇಳೆ ರಾತ್ರಿ ಮಲಗಿದಾಗಲೇ ನಮ್ಮ ಉಸಿರನ್ನು ತೆಗ್ದ್ಬಿಟ್ಟಿದ್ರೆ, ನಮ್ಮ ಶ್ವಾಸವನ್ನು ತೆಗ್ದಿದ್ರೆ ನಾವು ಏನಾಗ್ತಿದ್ದು? ಮತ್ತೆ ಮಣ್ಣಿಗೆ ಸೇರ್ತಾ ಇದ್ವಿ. ಇದನ್ನು ನಾವು ಮರಿಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರು ಆತನು ಪ್ರೀತಿಸಿ ನಮ್ಮನ್ನು, ಆತನ ಜೀವವನ್ನು ಕೊಟ್ಟು ನಮ್ಮನ್ನು ಉಸಿರಾಡುವಂತೆ ಮಾಡಿದ್ದಾನೆ. ಒಂದು ವೇಳೆ ನಮ್ಮ ಶ್ವಾಸವನ್ನು ತೆಗೆದ್ಬಿಟ್ಟ ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ, ನಾವು ಈ ಜೀವಕ್ಕೆ ಸೇರಿದವರಾಗಿರುವುದಿಲ್ಲ. ಹಾಗಾಗಿ ದೇವರು ಪ್ರತಿ ಒಂದು ವಿಷಯದಲ್ಲೂ ಸಹ ನಮ್ಮ ಮೇಲೆ ಇಟ್ಟಿರುವಂತ ಕೃಪೆಯನ್ನು ನೆನೆಸ್ಕೊಳ್ಬೇಕು. ಆತನು ಯಾವ ರೀತಿಯಿಂದ ನಮ್ಮನ್ನು ಇಡೀ ಸೃಷ್ಟಿಯಲ್ಲಿರುವಂತ ಪ್ರತಿ ಒಂದು ಜೀವಿಗಳನ್ನು ಯಾವ ರೀತಿ ಇಟ್ಟಿದ್ದಾನೆ ಎಂಬುದನ್ನು ನಾವು ನೆನೆಸ್ಕೊಳ್ಬೇಕು. ಮತ್ತೆ ನೋಡಿ, ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ. ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ. ಒಂದು ಗೋಧಿ ಸತ್ತೋಗುತ್ತೆ, ಅದು ಭೂಮಿ ಒಳಗೆ ಬಿದ್ದು ಹೋಗುತ್ತೆ. ಭೂಮಿ ಒಳಗೆ ಉಳಿದಾಗ ಅದು ಜೀವನು ಚಿಗುರಿ ಬಂದು ಅನೇಕ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಭೂಮಿಯನ್ನು ನೂತನ ಪಡಿಸ್ತಾ ಇರುತ್ತೆ ದೇವರು. ಈ ಭೂಮಿಯನ್ನು ನಮಗೆ ಮನುಷ್ಯರಿಗೆ ಬೆಳೆ ಬೇಕು ಅಂದಕ್ಕೆ ನೂತನ ಪಡಿಸ್ತಾ ಇರುತ್ತೆ. ಒಂದು ಹೋಗುತ್ತೆ, ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮರ ಗಿಡಗಳು ಸತ್ತೋಗುತ್ತೆ, ಮತ್ತೆ ಅದು ರೂಪಾಂತರವಾಗಿ ಹೊಸ ಹುಟ್ಟನ್ನು ಪಡೆದುಕೊಳ್ಳುತ್ತೆ. ಮನುಷ್ಯನು ಸಹ ಸತ್ತು ಹೋಗ್ತಾನೆ, ಆದ್ರೆ ಆತನಿಗೆ ಪುನರುತ್ಥಾನ ಇದೆ. ಪ್ರತಿ ಒಂದು ಸಹ ದೇವರೇ ಜೀವವನ್ನು ಕೊಡುವಾತನು, ದೇವರೇ ಜೀವವನ್ನು ತೆಗೆಯುವಾತನು. ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಯಾಕಂದ್ರೆ ಗಾಯ ಮಾಡುವವನು, ಗಾಯ ಕಟ್ಟುವವನು ಯೆಹೋವನೇ. ಯಾಕಂದ್ರೆ ಪ್ರತಿ ಒಂದು ಜೀವಿಗೆ ಉಸಿರು ಕೊಟ್ಟಾತನು ಆತ, ಪ್ರತಿ ಒಂದನ್ನು ಉಸಿರು ನಿಲ್ಲಿಸುವಾತನು ಆತನೇ. ಹಾಗಾಗಿ ನಾವು ದೇವರಿಗೆ ಎಷ್ಟು ಡಿಪೆಂಡ್ ಆಗಿರ್ಬೇಕು ಅಂದ್ರೆ ಪ್ರತಿಯೊಂದು ಡಿಪೆಂಡ್ ಆದ ಹಾಗೆ ಮನುಷ್ಯನು ಸಹ ದೇವರನ್ನೇ ಅವಲಂಬಿಸಿಕೊಂಡಿರ್ಬೇಕು. ಈ ಕೀರ್ತನೆ 147 ವಚನವನ್ನು ಒಮ್ಮೆ ನೋಡಿಕೊಳ್ಳೋಣ. ಕೀರ್ತನೆಗಳು 147 ಅಧ್ಯಾಯ 9 ವಚನ.
149 9. ನೂರ 49 ಅಮ್ಮ. ಹಾ ಹಾ. ಲಿಖಿತದಂತೆ ಸಾರಿ ಅಂದ್ರೆ ಸಾರಿ ಸಿಸ್ಟರ್, ಸಾರಿ ಸಿಸ್ಟರ್, 147 9. 47 9. 147. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಸಾಕು. ಬೇಕಾದ ಆಹಾರ ಆತನು ಕೊಡುತ್ತಾನೆ. ಸಾಕು ಸಿಸ್ಟರ್. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಎಲ್ಲ ಪಶುಗಳಿಗೂ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆತನೇ ಆಹಾರ ಕೊಡುತ್ತಾನೆ. ಕಾಗೆ ಮರಿಯ ನಾವು ಸಂದೇಶವನ್ನು ನೋಡಿದೀವಲ್ಲ, ಕಾಗೆ ಮರಿಗಳು ಹಸುವಾದಾಗ ಮೇಲೆ ನೋಡ್ತವಂತೆ, ಕಿರ್ಚುತ್ತವಂತೆ. ಅವು ಪ್ರಾರ್ಥಿಸುವಂತ ರೀತಿಯನ್ನು ನೋಡಿ ದೇವರನ್ನು ಮೇಲೆ ನೋಡ್ತವಂತೆ. ಹಸುವಾದ ತಕ್ಷಣ ಅಮ್ಮನ ಬಳಿ ಕೇಳಲ್ಲ ಕಾಗೆ ಮರಿಗಳು. ಅಮ್ಮನ ಹತ್ರ ಬಂದ, ಅಮ್ಮ ನಂಗೆ ಹಶು ಆಹಾರ ಕೊಡುವಂತ ಕಾಗೆ ಮರಿಗಳು ಕೇಳಲ್ಲ. ಅವು ದೇವರನ್ನು ನೋಡ್ತವಂತೆ, ದೃಷ್ಟಿ ಇಟ್ಟು ದೇವರನ್ನ ನೋಡಿ ಕಿರ್ಚುತ್ತವಂತೆ, ನನಗೆ ಆಹಾರ ಬೇಕು, ನಂಗೆ ಹಶು ಆಗಿದೆ ಅಂತ. ಆಗ ತಂದೆಯಾದ ದೇವರು ಏನ್ ಮಾಡ್ತಾರೆ, ಕಾಗೆಗಳ ಹತ್ರ, ಕಾಗೆಗಳ ಮೂಲಕವಾಗಿ ಆಹಾರವನ್ನು ತನ್ನ ಮರಿಗಳಿಗೆ ಸಿಗುವಂತೆ ಆಶೀರ್ವದಿಸ್ತಾನೆ, ಕೃಪೆ ಕೊಡ್ತಾನೆ. ಅಂದ್ರೆ ಒಂದು ಕಾಗೆ ಮರಿಗೆ ಇರುವಂತ ಬುದ್ಧಿ ಮನುಷ್ಯರಲ್ಲಿ ಇಲ್ಲ. ನಾವು ಹಸುವಾದ ತಕ್ಷಣ ಏನನ್ನ ನೋಡ್ತೀವಿ, ಅಮ್ಮನನ್ನು ಕೇಳ್ತೀವಿ, ಅಮ್ಮ ನಂಗೆ ಹಸುವಾಗಿದೆ ಊಟ ಕೊಡು ಅಂತ. ಆದ್ರೆ ಕಾಗೆ ತನ್ನ ಮರಿಗಳಿಗೆ ಏನ್ ಕಲ್ಸ್ಕೊಟ್ಟಿದೆ, ನೀನು ದೇವರನ್ನು ಪ್ರಾರ್ಥಿಸು, ದೇವರನ್ನು ಕೂವು, ನಿನಗೆ ತಕ್ಕ ಕಾಲದಲ್ಲಿ ಆಹಾರವನ್ನು ತಂದೆಯಾದ ದೇವರು ಒದಗಿಸ್ತಾನೆ ಅನ್ನುವಂತ ಪಾಠವನ್ನು ಕಾಗೆ ತನ್ನ ಮರಿಗಳಿಗೆ ಹೇಳಿಕೊಟ್ಟಿದೆ. ನಾವು ಕಾಗೆಯನ್ನು ಏನಂತೀವಿ, ಅನಿಷ್ಟ. ಕಾಗೆ ಏನಾದ್ರು ಮುಟ್ರೆ ಏನಂತೀವಿ, ಅನಿಷ್ಟ, ಅದು ಶೂದ್ರ, ಅದು ನಮಗೆ ಏನು ಶನಿ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಯೋಚನೆ ಮಾಡುವ ಶನಿಗಳು ಯಾರು? ನಾವು ಮನುಷ್ಯರು. ನಮ್ಮ ಮಕ್ಕಳಿಗೆ ನಾವು ಪ್ರತಿ ಒಂದಕ್ಕೂ ದೇವರನ್ನು ಡಿಪೆಂಡ್ ಆಗ್ಲಿಕ್ಕೆ ಕಲ್ಸ್ಕೊಟ್ಟಿಲ್ಲ. ಆದ್ರೆ ಆ ಬಾಯಿ ಬರದ ಚಿಕ್ಕ ಚಿಕ್ಕ ಪ್ರಾಣಿಗಳು, ಪಕ್ಷಿಗಳು ದೇವರನ್ನು ಅವಲಂಬಿಸಿ ಬದುಕುವುದನ್ನು ಕಲ್ಸ್ಕೊಟ್ಟಿದ್ದಾರೆ. ನಾವಾದ್ರೂ ನಮ್ಮ ಶಕ್ತಿಯನ್ನು, ನಮ್ಮ ಐಶ್ವರ್ಯವನ್ನು, ನಮ್ಮ ಆಸ್ತಿಯನ್ನು, ನಮ್ಮ ಅಧಿಕಾರವನ್ನು ಉಪಯೋಗಿಸಿ ಬದುಕ್ತೀವಿ ಅನ್ಕೊಂಡಿದೀವಿ. ಆದ್ರೆ ದೇವ್ರು ಹೇಳ್ತಾನೆ, ನನ್ನನ್ನು ಅವಲಂಬಿಸಿ ನಿಮಗೆ ಏನು ಬೇಕು ಅದನ್ನ ನಾನು ಕೊಡಲು ಶಕ್ತನು ಅನ್ನೋದನ್ನು ಕಾಗೆ ಮರಿಗಳಿಂದ ನಮಗೆ ಪಾಠ ಕಲಿಸ್ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಿರುವಾಗ ನಾವು ಇನ್ನು ಎಷ್ಟಾಗಿ ದೇವರ ಮೇಲೆ ಅವಲಂಬಿತವಾಗಿರ್ಬೇಕು. ಒಂದು ಚಿಕ್ಕ ಕಾಗೆ ಮರಿ ತನ್ನ ಆಹಾರ ಬೇಕಾದಾಗ ದೇವರನ್ನು ಮೊರೆ ಇಟ್ಟಾಗ ದೇವರು ತಾಯಿಕಾಗಿ ಮೂಲಕ ಆಹಾರ ಕೊಡುವಂತ ದೇವರು, ಇಂಥ ಒಂದು ದೇವರ ಸ್ವರೂಪ್ಯದಲ್ಲಿ, ದೇವರ ರೂಪದಲ್ಲಿ, ದೇವರ ಲಕ್ಷಣಗಳಿಗೆ ಅನುಗುಣವಾಗಿ ನಮ್ಮನ್ನು ಹುಟ್ಟಿಸಿದಂತ ದೇವರು ನಮ್ಮನ್ನೇನಾದ್ರೂ ಹಾಗೆ ಬಿಡ್ತಾನ? ನಾವು ಯಾರ ಮೇಲೆ ಅವಲಂಬಿತರಾಗಿದ್ದೇವೆ? ನಮ್ಮ ಆಸ್ತಿಯ ಮೇಲೆಯೋ, ನಮ್ಮ ಅಧಿಕಾರದ ಮೇಲೆಯೋ, ನಮ್ಮ ಕೆಲಸದ ಮೇಲೆಯೋ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆಯೋ? ಯಾವ್ದ್ರ ಮೇಲೆ ಅವಲಂಬಿತವಾಗಿವಿ? ನಾವು ಎಲ್ಲದಕ್ಕೂ ಅವಲಂಬಿತವಾಗಿವಿ. ಆದರೆ ದೇವರ ಮೇಲೆ ಅವಲಂಬಿತವಾಗುವುದು ಯಾವಾಗ ಕಲಿತೀವಿ, ಆಗ ನಮ್ಮ ಅಗತ್ಯತೆಗಳು ಖಂಡಿತವಾಗಿ ದೇವರು ತಕ್ಕ ಕಾಲಕ್ಕೆ ನೆರವೇರಿಸ್ತಾರೆ. ಹಾಗಾಗಿ ಯಾವುದರ ಹಿಂದೆ ಓಡ್ಬೇಡಿ. ನಮ್ಮ ಅಗತ್ಯತೆಗಳು ದೇವರಿಗೆ ಗೊತ್ತಿದೆ. ಅದಕ್ಕಾಗಿ ದೇವ್ರು ಹೇಳಿದ್ದಾನೆ, ದೇವರ ರಾಜ್ಯಕ್ಕಾಗಿ ನೀತಿಕ್ಕಾಗಿ ತವಕ ಪಡಿರಿ, ಮತ್ತೆಲ್ಲವೂ ಸಹ ನಿಮಗೆ ಏನೇನು ಬೇಕು ಅದೆಲ್ಲ ನಾನು ಕೊಡಲು ಶಕ್ತನು ಅಂತೇಳಿ ದೇವರು ಹೇಳಿದ್ದಾನೆ. ದೇವರ ಹೇಳಿದ ಮಾತನ್ನು ನಾವು ನೆನ್ಪಿಟ್ಟುಕೊಳ್ಳೋಣ. ದೇವರನ್ನು ಅವಲಂಬಿತವಾಗಿ ನಾವು ಜೀವನವನ್ನು ಸಾಗಿಸೋಣ. ಇನ್ನೊಂದು ಇಂಥ ಒಂದು ಸುಂದರವಾದ ವಾಕ್ಯದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಆ ಲೂಕನು ಬರೆದ ಸುವಾರ್ತೆ ಪುಸ್ತಕ 12ನೇ ಅಧ್ಯಾಯ 24ನೇ ವಚನವನ್ನು ಒಮ್ಮೆ ತೆಗೆದು ನೋಡೋಣ. 12:24. ಲೂಕನು ಬರೆದ ಸುವಾರ್ತೆ 12:24. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಥ್ಯಾಂಕ್ ಯು ಚಿಂತೆ ಸಿಸ್ಟರ್. ಮಾಡಿ. ಓಕೆ, ಸಾಕು ಸಿಸ್ಟರ್. ಇಲ್ಲಿ ನೋಡಿ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ದೇವ್ರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಿಗೆ? ಮನುಷ್ಯರ ಹತ್ರ. ಕಾಗೆಗಳಿಗೆ ಕೇಳ್ತಾ ಇಲ್ಲ ದೇವ್ರು, ಮನುಷ್ಯನಿಗೆ ಕೇಳ್ತಾ ಇದ್ದಾನೆ. ನೋಡಿ, ನೀವು ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡಿ. ನಿಮ್ಮ ಮನೆ ಮುಂದೆಯಲ್ಲೇ ಇರುತ್ತಲ್ಲ
ಶೂ ಶೂ ಅಂತ ಓಡಿಸ್ತೀವಲ್ವಾ ಕಾಗೆಯ, ಆ ಕಾಗೆಗಳನ್ನು ಒಮ್ಮೆ ಲಕ್ಷ್ಯ ಇಟ್ಟು ನೋಡ್ರಿ. ಅವ್ರು ಯೋಚನೆ ಮಾಡಿ, ಅವು ಬಿತ್ತುವುದಿಲ್ಲ. ಅವೆಲ್ಲಾರು ಹೊಲ ಗದ್ದೆಗಳು ಇಟ್ಕೊಂಡಿದಾವ ಬಿತ್ತಕ್ಕೆ? ಅವಕ್ ಆಹಾರ ಬೇಕಲ್ಲ, ಏನಾದ್ರು ಕೃಷಿ ಮಾಡ್ತಾವ ಅವು? ಭೂಮಿಯಲ್ಲಿ ಬಿತ್ತನೆ ಮಾಡ್ತಾವ? ಇಲ್ಲ. ಏನಾದ್ರು ಕುಯ್ತಾವ? ಇಲ್ಲ. ಅಥವಾ ಏನಾದ್ರು ಕಣಜದಲ್ಲಿ ತುಂಬಿಟ್ಕೊಂತಾವ? ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾರು ಇಟ್ಕೊಂಡಿದಾರ ನೋಡಿ, ಯಾವ್ದಾರ ಅಕೌಂಟ್ ಓಪನ್ ಮಾಡ್ಕೊಂಡಿದಾರ ಅಂತ? ಇಲ್ಲ. ಅವರಿಗೆ ಯಾವ ಉಗ್ರಾಣನೂ ಇಲ್ಲ, ಕಾಟಂಚವೂ ಇಲ್ಲ. ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ದೇವ್ರು ಅವ್ರನ್ನ ಯಾವನು ಒಂದೂ ಉಪವಾಸ ಆಗಿ ಕೆಡಗಲ್ಲ. ಆ ಸಮಯಕ್ಕೆ ತಕ್ಕಾಗಿ ಅವಕ್ಕೆ ಆಹಾರವನ್ನು ಕೊಟ್ಟು ದೇವರು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೋ? ಆ ಹಕ್ಕಿಗಳಿಗೆ ನಮ್ಮನ್ನು ಹೋಲಿಕೆ ಮಾಡಕ್ಕಾಗುತ್ತಾ? ದೇವರ ಸ್ವರೂಪದಲ್ಲಿರುವ ನಮ್ಮನ್ನು ನಾವು ಹಕ್ಕಿಗಳಿಗಿಂತ ಎಷ್ಟು ಹೆಚ್ಚಿನವರಂತೆ. ಹಾಗಿರುವಾಗ ಆ ಗುಬ್ಬಚ್ಚಿಗಳಿಗೆ, ಆ ಕಾಗೆಗಳಿಗೆ ಆಹಾರವನ್ನು ಕೊಟ್ಟಂತ ದೇವ್ರು ನಿಮ್ಮನ್ನ ಮರಿತಾರ? ನಾವ್ ಏನ್ ಮಾಡ್ತಾ ಇದ್ದೀವಿ? ಅಯ್ಯೋ ನನ್ಗೆ ಹೀಗಾಯ್ತು, ಅಯ್ಯೋ ನಂಗ್ ಹಾಗಾಯ್ತು, ಇವತ್ತು ತಿನ್ನೋಕಿಲ್ಲ, ಓಟ ಓಟ ಓಟ. ಭಾನುವಾರ ಸಭೆಗೆ ಹೋಗ್ಬಿಟ್ಟು ಅಯ್ಯೋ ಅಲ್ಲಿ ಓಟಿ ಕೊಡ್ತಾರೆ, ಭಾನುವಾರ ಕೆಲಸ ಮಾಡಿದ್ರೆ ಡಬಲ್ ಡ್ಯೂಟಿ, ಡಬ್ಬಲ್ ಓಟಿ ಸಿಗುತ್ತೆ. ಡಬ್ಬಲ್ಲು 500 ರೂಪಾಯಿ ಇದ್ದದ್ದು 1,000, 1,000 ಇದ್ದದ್ದು 2,000. ಆಹಾರದಿಂದ ಓಡೋಗ್ತೀವಿ. ಯಾಕೆ? ಹಣ ಸಿಗುತ್ತೆ, ಹಣದಿಂದ ನಂಗೆ ಬೇಕಾಗಿದ್ದು ಕೊಂಡ್ಕೊಬೋದು. ದೇವರನ್ನ ಆರಾಧಿಸುವುದು ಬೇಡ? ದೇವರ ಸನ್ನಿಧಾನದಲ್ಲಿ ನಾವು ಹೋಗಿ ಕುಳಿತುಕೊಳ್ಳೋದು ಬೇಡ್ವಾ? ದೇವ್ರು ನಮಗೋಸ್ಕರ ಹೆತ್ತ ತಂದೆ ಕಾಯ್ತಾ ಇರ್ತಾನಲ್ವಾ? ನನ್ನ ಮಗಳು ಬರ್ತಾಳೆ, ನನ್ನ ಮಗ ಬರ್ತಾನೆ, ನನ್ನನ್ನ ಆರಾಧಿಸ್ತಾರೆ, ನಾನು ಮಾಡಿದ ಉಪಕಾರ ನೆನ್ಸ್ಕೊಂತಾರೆ, ಕೃತಜ್ಞತೆಯನ್ನು ಹೇಳ್ತಾರೆ, ನನ್ನ ಮಾತುಗಳನ್ನು ಕೇಳ್ತಾರೆ, ಅವರು ಬದಲಾವಣೆ ಮಾಡ್ಕೊಂತಾರೆ. ನನ್ನ ಸ್ವಾರೂಪ್ಯಕ್ಕೆ, ನನ್ನ ಮಗನ ಸ್ವಾರೂಪ್ಯಕ್ಕೆ ಅವರನ್ನು ಬದಲಾಯಿಸ್ಬೇಕಂತ ಸೇವಕರ ಮೂಲಕ ವಾಕ್ಯಗಳನ್ನು ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದಾರಲ್ಲ, ಆ ತಂದೆ ನೋಡೋದ್ ಬೇಡ್ವಾ ನಾವು? ಡಬ್ಬಲ್ ಹಣ ಸಿಗುತ್ತನ್ನಕ್ಕೆ ಓಡೋಗ್ತೀವಾ? ಯೋಚನೆ ಮಾಡೋಣ ಪ್ರಿಯರೇ. ಆ ಪಕ್ಷಿಗಳಿಗಿಂತ ನಾವು ಎಷ್ಟೋ ಶ್ರೇಷ್ಠವಾದವರು. ನಮಗೆ ಪ್ರತಿ ಒಂದು ಶ್ರೇಷ್ಠತೆಯನ್ನು ಕೊಟ್ಟಂತ ದೇವರನ್ನು ನಾವೆಷ್ಟು ಅವಲಂಬಿತವಾಗಿದ್ದೇವೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡೋಣ. ಯಾಕಂದ್ರೆ ನಾವು ಯೋಚಿಸ್ಬೇಕು. ನಾವು ಯೋಚನೆ ಮಾಡಿದಾಗನೇ ಸಹ ನಾವು ನಿರ್ಧಾರಗಳನ್ನು ಬದಲಾಯಿಸ್ಕೊಳ್ತೇವೆ, ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತೀವಿ, ನಾವು ದೇವರನ್ನು ಆಧಾರ ಮಾಡಿಕೊಳ್ತೇವೆ. ಮಕ್ಕಳನ್ನು ಚೆನ್ನಾಗಿ ಸಾಲ ಮಾಡಿ ಓದಿಸಿ ದೊಡ್ಡ ಡಾಕ್ಟ್ರು ಇಂಜಿನಿಯರ್ನ ಮಾಡಿಸ್ಬಿಡ್ತೀವಿ ಪ್ರಿಯರೇ. ಯಾಕೆ? ನಾಳೆ ಅವರು ನಮ್ಮನ್ನು ಚೆನ್ನಾಗಿ ಸಾಕ್ತಾರೆ, ನಮಗೆ ಕೊರತೆ ಇಲ್ಲದ ಜೀವನ ಕೊಡ್ತಾರೆ ಅಂತ. ತಪ್ಪಲ್ಲ, ಇದು ನಮ್ಮ ಕರ್ತವ್ಯ. ಆದ್ರೆ ಆ ರೀತಿ ನೀವು ನಿರೀಕ್ಷೆ ಮಾಡ್ಬೇಡಿ ಅಂತ ನಾನು ಹೇಳ್ಕೊಂತೀನಿ ಪ್ರಿಯರೇ. ಮಕ್ಕಳನ್ನು ಚೆನ್ನಾಗಿ ಓದಿಸಿ ದೊಡ್ಡ ಅಧಿಕಾರದಲ್ಲಿ ಇಟ್ಟ ತಕ್ಷಣ ಅವರು ನಿಮ್ಮನ್ನು ನೋಡ್ಕೊಂತಾರೆ ಅಂತ ನಿರೀಕ್ಷೆ ಇಡ್ಬೇಡಿ. ನಿಮ್ಮ ನಿರೀಕ್ಷೆ ನನ್ನ ತಂದೆಯಾದ ದೇವರ ಮೇಲೆ ಇರ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಎಷ್ಟೋ ಜನ ನಾವು ನೋಡ್ತೀವಿ, ಓದಿ ಫಾರಿನ್ ಕಂಟ್ರಿಗೆ ಹೋಗ್ಬಿಡ್ತಾರೆ, ಒಳ್ಳೊಳ್ಳೆ ಕೆಲ್ಸ, ಕೈ ತುಂಬಾ ಸಂಬಳ ಬರುವಂತ ಕೆಲ್ಸ. ಒಂದೇ ಮಗ ಒಂದೇ ಮಗಳು ಇರ್ತಾರೆ, ಅವ್ರು ಓದಿ ಫಾರಿನಿಗೆ ಹೋಗ್ತಾರೆ. ಫಾರಿನಿಗೆ ಹೋದ್ರ ಮೇಲೆ ಅಗ್ರಿಮೆಂಟ್ ಆಗಿರುತ್ತೆ, ಇಷ್ಟು ದಿನ ಮನೆಗ್ ಬರಂಗಿರಲ್ಲ, ಇಷ್ಟು ವರ್ಷ ಮನೆಗೆ ಅವ್ರು ಕಳ್ಸಲ್ಲ, ನೀನು ಇಲ್ಲೇ ಇರ್ತೀಯ. ಇದ್ದಾಗ ನಿಮ್ಮ ಪರಿಸ್ಥಿತಿ ಏನು? ಒಂದು ವೇಳೆ ಆರೋಗ್ಯ ಹಾಳಾಯ್ತು ಅಂದ್ರೆ ಹಣ ಇದೆ. ಹಣ ಇದ್ರೆ ನಿನ್ನನ್ನ ನೋಡಿಕೊಳ್ಳೋರು ಯಾರು? ನಿನ್ನನ್ನ ಪ್ರೀತಿಸೋರು ಯಾರು? ಹೊತ್ತೊತ್ತಿಗೆ ನಿನ್ನನ್ನು ವಿಚಾರಿಸೋರು ಯಾರು? ನಿನ್ನ ಸಂಕಟದಲ್ಲಿ ನಿನ್ನನ್ನು ಸಂತೈಸೋರು ಯಾರು? ನಿನ್ನ ದೇವರು ಪ್ರಿಯರೇ. ನಿನ್ನ ದೇವರ ಸಾನ್ನಿಧ್ಯದಲ್ಲಿ ನೀನು ಇರಲು ಬಯಸು. ನಿನ್ನ ದೇವರನ್ನು ಅವಲಂಬಿಸಿಯಾಗಿರುವುದನ್ನು ನಾವು ಬಯಸಬೇಕು. ಮಕ್ಕಳು ನಮಗೆ ದೇವರು ಕೊಟ್ಟಂತ ಗರ್ಭಫಲ, ದೇವರ ಕೊಟ್ಟಂತ ವರ. ಅವರನ್ನು ನಾವು ಪೋಷಣೆ ಮಾಡ್ಬೇಕು, ಅವರನ್ನು ದೇವರಲ್ಲಿ ಬೆಳೆಸ್ಬೇಕು. ಅವ್ರು ನಮಗೆ ಕೊಟ್ಟಿದ್ದು ದೇವರಲ್ಲಿ ಬೆಳೆಸ್ಲಿಕ್ಕೆ, ನಮ್ಮನ್ನು ಸಾಕುವುದಕ್ಕೆ, ಹಣ ಮಾಡ್ಲಿಕ್ಕೆ, ಬ್ಯಾಂಕ್ಗಳಾಗಿ ಅಲ್ಲ. ಅವರು ಡಿಪಾಸಿಟ್ ಆಗಿ ಮಾಡ್ಕೊಳಕಲ್ಲ. ನಮ್ಮನ್ನು ನಾವು ಬೆಳೆಸ್ಬೇಕಾಗಿದ್ದು ದೇವರಿಗಾಗಿ ಬೆಳೆಸ್ಬೇಕು. ಆ ದೇವರಲ್ಲಿ ಮಕ್ಕಳನ್ನು ಬೆಳೆಸು ಅಂದ್ರೆ ದೇವರ ವಾಕ್ಯಗಳಿಗೆ ಅವರು ವಿಧೇಯರಾದ್ರೆ, ದೇವರ ಆಜ್ಞೆಗಳನ್ನು ಅವರು ಕೈಗೊಂಡು ನಡೀತಾರೆ. ದೇವರ ಮಾತುಗಳಿಗೆ ಕೈಗೊಂಡು ನಡೆಯುವಾಗ ನಿನ್ನನ್ನು ಬಿಟ್ಬಿಡ್ತಾರ? ತಂದೆ ತಾಯಿಗಳನ್ನು ಮಕ್ಕಳು ಬಿಟ್ಬಿಡ್ತಾರ? ತಂದೆ ತಾಯಿಗಳನ್ನು ಎಷ್ಟೋ ಸನ್ಮಾನಿಸ್ತಾರೆ. ತಂದೆ ತಾಯಿಯ ಪ್ರತಿ ಒಂದು ಕಷ್ಟ ಸುಖದಲ್ಲಿ ಉಸಿರಿನಲ್ಲಿ ಉಸಿರಾಗಿ ನಿಂತ್ಕೊಂತಾರೆ ಮಕ್ಕಳು. ಯಾಕೆ? ದೇವರ ಪ್ರೀತಿ ಅವರಲ್ಲಿ ಇರುವುದರಿಂದ ಅವರು ತಂದೆ ತಾಯಿಯನ್ನು ಪ್ರೀತಿಸ್ತಾರೆ. ಒಂದು ವೇಳೆ ನಾವು ಲೋಕದ ವಿದ್ಯೆಯನ್ನು, ಜ್ಞಾನವನ್ನು ಎಲ್ಲ ಕೊಟ್ಟಿರ್ತೀವಿ, ದೇವರ ಮಾರ್ಗದಲ್ಲಿ ಮಕ್ಕಳನ್ನ ನೆಡ್ಸಿಲ್ಲ ಅನ್ಕೊಳ್ಳಿ, ಕೊನೆಯಲ್ಲಿ ಅವ್ರು ಉಳಿತಾರ ನಮ್ ಜೊತೆ ಅಂದ್ರೆ ಖಂಡಿತವಾಗಿ ಪ್ರಶ್ನೆ ಇದು. 100 ಜನರಲ್ಲಿ ಎಲ್ಲೋ ಒಬ್ರು ಇಬ್ಬರು ತಂದೆ ತಾಯಿಗೆ ವಿಧೇಯರಾಗಿ ತಂದೆ ತಾಯಿಯರನ್ನು ಸನ್ಮಾನಿಸುವ ಮಕ್ಕಳಿದ್ದಾರೆ. ಅನ್ಯರಲ್ಲೂ ಇದ್ದಾರೆ, ಕ್ರೈಸ್ತರಲ್ಲೂ ಇದ್ದಾರೆ. ದೇವರಿಗೆ ಸ್ತೋತ್ರ. ಅಂತ ಮಕ್ಕಳನ್ನು ಪಡೆದ ಆ ತಂದೆ ತಾಯಿಗಳು ಧನ್ಯರೇ. ಎಷ್ಟೋ ಜನರಿಗೆ
ಮಕ್ಕಳು ತಂದೆ ತಾಯಿಯನ್ನು ವಿಚಾರಿಸುವುದಿಲ್ಲ, ಸತ್ತರು ಸಹ ನೋಡೋದಿಲ್ಲ. ಮಲಗಿದಾಳೆ ಅಂತ ಅನ್ಕೊಂಡ್ ಹೋಗ್ತಾರೆ. ಒಂದ್ ದಿನ 2 ದಿನ ಆದ್ರ ಮೇಲೆ ಎಷ್ಟೋ ಘಟನೆಗಳು ಹಾಗೆ ಇದೆ. ಮನೇಲೆ ಹಾಸಿಗೆಯಲ್ಲಿ ಮಲಗ್ದವ್ರು ಹಾಗೆ ಸತ್ತೋಗಿರ್ತಾರೆ. ಅವ್ರನ್ನ ನೋಡಕ್ಕಾಗ್ದೆ ಹೊಸ್ಮೇಲ್ ಬಂದ್ರ ಮೇಲೆ ಮುನ್ಸಿಪಲ್ ಅವರು ಎತ್ಕೊಂಡ್ ಹೋಗಿ ಶವ ಸಂಸ್ಕಾರ ಮಾಡಿದ್ದು ಎಷ್ಟು ಘಟನೆಗಳು ನಾವು ಕಣ್ಣಾರೆ ನೋಡ್ತೀವಿ ನಮ್ಮ ದಿನನಿತ್ಯದ ಜೀವನದಲ್ಲಿ. ಅಂತ ಘಟನೆಗಳನ್ನು ನೋಡುವಾಗ, ದೇವರನ್ನು ಅವಲಂಬಿಸುವಾಗ, ದೇವರು ಯಾರನ್ನಾದ್ರೂ ನಿನ್ನ ಸಹಾಯಕ್ಕೆ ಕಳಿಸ್ತಾರೆ. ಆ ಸಮಯ ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ನಿನ್ನನ್ನು ಸಂತೈಸಿದಲು ದೇವರು ನಿನ್ನ ಜೊತೆಯಲ್ಲೇ ಇರ್ತಾರೆ. ದೇವದೂತರನ್ನು ಕಳಿಸ್ತಾರೆ. ಮಕ್ಕಳ ಹೃದಯವನ್ನು ಮಾರ್ಪಡಿಸ್ತಾರೆ. ನೀನು ದೇವರಲ್ಲಿ ಸ್ಥಿರವಾಗಿರು. ದೇವರಿಗೆ ಅವಲಂಬಿತವಾಗಿ ಜೀವಿಸುವಾಗ ದೇವರು ಪ್ರತಿಯೊಂದು ಕಾರ್ಯದಲ್ಲೂ ನಿನಗೆ ಅವಲಂಬಿತವಾಗಿ ನೀನು ಇದ್ದಿದ್ದಕ್ಕಾಗಿ ನಿನ್ನನ್ನು ದೇವರು ಕೃಪೆಯಿಂದ ನಡೆಸ್ತಾರೆ. ಇದನ್ನು ನಾವು ಮರೆಯೋದ್ ಬೇಡ ಪ್ರಿಯರೇ. ನಾವು ದೇವರಿಗೆ ಅವಲಂಬಿತವಾಗಿ ಜೀವಿಸೋಣ. ನಾವು ಅವನಿಗೆ ಅವಲಂಬಿತವಾಗಿ ಜೀವಿಸಿದ್ರೆ ಮಾತ್ರನೇ ನಮ್ಮ ಜೀವನ ಪಾವನ ಆಗುತ್ತೆ. ಸರಿ, ಮನುಷ್ಯರು ಇಂಟರ್ ಡಿಪೆಂಡೆಂಟ್ ಆಗಿದ್ದಾರೆ. ಯಾಕೆ? ನಾವು ನೋಡಿಕೊಳ್ಳೋಣ. ಮನುಷ್ಯರಲ್ಲಿ ಡಿಪೆಂಡೆಂಟು ದೇವರ ಮೇಲೆ ಮಾತ್ರ ಅಲ್ಲ, ಇಂಟರ್ ಡಿಪೆಂಡೆಂಟ್ ಆಗಿದ್ದಾರೆ. ನಮಗೆ ನಾವೇ ಅವಲಂಬಿತರಾಗಿದ್ದೀವಿ. ನಮ್ಮಲ್ಲಿ ಇರುವಂತವಕ್ಕೆ ನಾವು ಅವಲಂಬಿತರಾಗಿದ್ದೇವೆ. ಹೇಗೆ ಅನ್ನೋದನ್ನು ಒಂದು ವಾಕ್ಯದ ಮೂಲಕ ನಾವು ನೋಡಿಕೊಳ್ಳೋಣ. 1 ಕೊರಿಂಥ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಿಂದ 27ನೇ ವಚನ ಅದವರೆಗೆ ಸ್ವಲ್ಪ ಸ್ವಲ್ಪವಾಗಿ ನೋಡಿಕೊಳ್ಳೋಣ. 1 ಕೊರಿಂಥ 12:12 ಸ್ಟಾರ್ಟ್ ಮಾಡೋಣ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಓಕೆ, ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳಾಗಿದ್ದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದೋ? ದೇಹವೆಲ್ಲ ಕಣ್ಣಾಗಿದ್ದರೆ ಕಿವಿಯೆಲ್ಲಿ? ಅದೆಲ್ಲ ಕಿವಿಯಾದರೆ ಮೂಗೆಲ್ಲಿ? ಆದರೆ ದೇವರು ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಅವೆಲ್ಲವೂ ಒಂದೇ ಅಂಗಗಳಾಗಿದ್ದರೆ ದೇಹವೆಲ್ಲಿ? ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಸಾಕು ಕಣ್ಣು ಸಿಸ್ಟರ್, ಸಾಕು ಸಿಸ್ಟರ್. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀನು ನನಗೆ ಅವಶ್ಯ ಇಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ದೇಹದಲ್ಲಿ ಅಲ್ಪ ಬಲವುಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತೆ ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳವರ ಎಂದೆನಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನು ಇರದೆ ಅಂಗಗಳು ಒಂದಕ್ಕೊಂದು ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳವುದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲಾ ಅಂಗಗಳಿಗೂ ಸಂತೋಷ ಆಗುತ್ತದೆ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವೆಲ್ಲರೂ ಅಂಗಾಂಗಗಳೇ. ಯಾರ ಅಂಗಾಂಗಗಳು? ಕ್ರಿಸ್ತನ ಅಂಗಗಳು. ನಮ್ಮಲ್ಲಿರುವ ಅಂಗಾಂಗಗಳು ಒಂದಕ್ಕೆ ನೋವಾದ್ರೆ ಇನ್ನೊಂದಕ್ಕೆ ಬಾಧೆ ಆಗುತ್ತೆ. ಒಬ್ಬರಿಗೆ ಸಂತೋಷವಾದ ಒಂದು ಅಂಗಕ್ಕೆ ಸಂತೋಷ ಆದ್ರೆ ಇನ್ನೊಂದು ಅಂಗ ಸಂತೋಷ ಪಡುತ್ತೆ. ನೀವು ಒಂದು ಸ್ವೀಟ್ ಅನ್ನು ತಿನ್ನುವಾಗ ನೀವು ತಿನ್ನುವುದೆಲ್ಲಿ? ಬಾಯಲ್ಲಿ. ಆದ್ರೆ ನಿಮ್ಮ ಮೆದುಳಿನಲ್ಲಿ ಆ ಆನಂದವನ್ನು ನಾವು ನೋಡ್ಬಹುದು. ಯಾಕಂದ್ರೆ ನೀವು ಪ್ರಸನ್ನರಾಗ್ತೀರಾ. ಅದೊಂದು ಸ್ವೀಟ್ ತಿಂದಾಗ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿ ಒಂದು ಅಂಗಾಂಗಗಳು, ನಾವು ಕೈಯಿಂದ ಕೆಲಸ ಮಾಡಬಹುದು, ಅದು ಇಡೀ ಶರೀರಕ್ಕೂ ಸಹ ಅದು ಸಂಬಂಧಪಟ್ಟಿದೆ. ಅದನ್ನ ಕೈಯು ನಾನು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋಕ್ಕಾಗಲ್ಲ. ಕಾಲು ನಾನು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋಕ್ಕಾಗಲ್ಲ. ಬಾಯಿ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋಕ್ಕಾಗಲ್ಲ. ಕಿವಿ
ನಾನು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋಕ್ಕಾಗಲ್ಲ. ನಮ್ಮ ಶರೀರದಲ್ಲಿ ಅನೇಕ ಅಂಗಾಂಗಗಳಿದೆ. ಆ ಅಂಗಾಂಗಗಳೆಲ್ಲ ಸೇರಿದ್ರೆ ಒಂದು ದೇಹ ಆಗುತ್ತೆ. ಹಾಗೆಯೇ ಅವು ಒಂದಕ್ಕೊಂದು ಅವಲಂಬಿತವಾಗಿದೆ. ಒಂದು ಕೆಲಸ ಮಾಡಿಲ್ಲ ಅಂದ್ರೂ ಇನ್ನೊಂದು ನಡೆಯಲ್ಲ. ಒಂದು ವೇಳೆ ಫ್ಯಾಕ್ಟ್ರಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಶರೀರದಲ್ಲಿ ಯಾವ ಕೆಲಸಗಳು ನಡೆಯಲ್ಲ. ನಾವ್ ತಿಂದದ್ದು ಜೀರ್ಣ ಆಗಲ್ಲ. ಜೀರ್ಣ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಬಿಡುಗಡೆ ಆಗಲ್ಲ. ಇನ್ಸುಲಿನ್ ಬಿಡುಗಡೆ ಆಗಿಲ್ಲ ಅಂದ್ರೆ ಏನೇನ್ ಪ್ರಾಬ್ಲಮ್ ಬರುತ್ತೆ? ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ, ಹಾರ್ಟ್ ನಿಂತೋಗುತ್ತೆ, ಎಲ್ಲ ನಿಂತೋಗುತ್ತೆ. ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಅಂಗಾಂಗಗಳೇ ಒಂದಕ್ಕೊಂದು ಎಷ್ಟು ಅವಲಂಬಿತವಾಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಬೇಕು. ಇದನ್ನೇ ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳುದು. ಒಬ್ಬರಿಗೊಬ್ರು ಒಂದಕ್ಕೊಂದು ಅವಲಂಬಿತವಾಗಿ ಜೀವಿಸುವಂತದ್ದು ದೇವರ ಸೃಷ್ಟಿನೇ ಇದು. ದೇವರ ಸೃಷ್ಟಿ ಕಾರ್ಯದಲ್ಲಿ ಈ ರೀತಿಯಾದ ಒಂದು ಮೆಥಡ್ ಅನ್ನು ಇಟ್ಟಿದ್ದಾರೆ. ದೇವರಿಗೆ ಎಂತ ಒಂದು ಒಳ್ಳೆ ದೇವರಲ್ವಾ. ಅಣ್ಣನವರು ನಿನ್ನೆ ಮಾತಾಡಾಗ ಅದೇ ರೀತಿನೇ ಮಾತಾಡ್ತಾ ಇದ್ರು. ಒಂದು ವೇಳೆ ನಮ್ಮ ಶರೀರದಲ್ಲಿ ಚಿಕ್ಕ ಗಾಯಗಳಾದ್ರೆ ಸಡನ್ಲಿ ಆಗಿ ಆ ಜಾಗವನ್ನು ನಮ್ಮ ಕೈ ಮುಟ್ಟುತ್ತೆ, ಅದಕ್ಕೆ ಮುಲಾಮ್ ಹಚ್ಚುತ್ತೆ, ಅದನ್ನ ಸಂತೈಸುತ್ತೆ. ಯಾಕೆ? ಆ ಶರೀರದಲ್ಲಿರುವಂತ ಒಂದು ಜಾಗವು ಸಹ ನಮ್ಮ ದೇಹಕ್ಕೆ ಸೇರಿದ್ದು. ನಾವು ದೇಹ ಆಗಿ ಒಂದೇ ಆಗಿದ್ದೀವಿ. ಆದ್ರೆ ಇಲ್ಲಿ 27ನೇ ವಚನದಲ್ಲಿ ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನಾವೆಲ್ಲರೂ ಯಾರು? ಕ್ರಿಸ್ತನ ದೇಹವಾಗಿದ್ದೇವೆ. ಕ್ರಿಸ್ತನ ದೇಹವಾಗಿರುವ ನಾವು ಒಬ್ಬರಿಗೊಬ್ಬರು ಒಂದೊಂದು ಅಂಗಗಳಾಗಿದ್ದೀವಂತೆ. ಕ್ರಿಸ್ತನ ದೇಹದಲ್ಲಿರುವ ಅಂಗಗಳು ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋದು ಇಲ್ವೇ ಇಲ್ಲ. ಈ ದೇಹದಲ್ಲಿ ಎಲ್ಲವೂ ಅಂಗಗಳು ದೇವರಿಗೆ ಸಮಾನ. ಯಾಕಂದ್ರೆ ನಮ್ಮ ತಲೆ ಕ್ರಿಸ್ತನೇ. ಕ್ರಿಸ್ತನಿಗೆ ನಾವು ದೇಹ ಆಗಿರುವಾಗ ಆ ದೇಹದಲ್ಲಿರುವ ಒಂದೊಂದು ಸಣ್ಣ ಸಣ್ಣ ಅವಯವಗಳು, ಸಣ್ಣ ಸಣ್ಣ ಪಾರ್ಟ್ಗಳು, ಸಣ್ಣ ಸಣ್ಣ ಭಾಗಗಳು, ಸಣ್ಣ ಸಣ್ಣ ಅಂಗಗಳು ಸಹ ತುಂಬಾ ಅಮೂಲ್ಯವಾಗಿದ್ದು, ಒಂದು ಕೆಟ್ಟೋದರೆ ಇನ್ನೊಂದು ಫಂಕ್ಷನ್ ನಡೆಯಲ್ಲ. ಅದಕ್ಕೆ ಸಭೆ ಅನ್ನೋದು ಕ್ರಿಸ್ತನ ಸಭೆ, ಕ್ರಿಸ್ತನ ದೇಹ. ಆ ಸಭೆಯಲ್ಲಿರುವಂತ ಎಲ್ಲಾ ಮಕ್ಕಳು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದಾಗಿ ಯಥಾರ್ಥವಾದ ಭಕ್ತಿಯಲ್ಲಿ ನಾವು ನಡೆಯುವಾಗ, ದೇವರನ್ನು ಆರಾಧಿಸುವಾಗ, ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಪ್ರಸನ್ನನಾಗ್ತಾನೆ. ದೇವರ ಕೃಪೆ ಇಳಿಯುತ್ತೆ, ಅಭಿವೃದ್ಧಿಯೂ ಆಗುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳಲ್ಲ. ನಮ್ಮ ಮನಸ್ಸು ನಾನೊಂದು ಆಲೋಚನೆ ನೀನೊಂದು ಆಲೋಚನೆ ಅನ್ನುವಂತ ಮಾರ್ಗದಲ್ಲಿ ನಾವಿದ್ರೆ ಆ ಅಂಗಗಳಲ್ಲಿ ವಿಭಿನ್ನತೆ ಇದೆಯಾ? ಖಂಡಿತವೇ ಇಲ್ಲ ಪ್ರಿಯರೇ. ನಾವು ಅಂಗಗಳಾಗಿ ಒಂದೇ ದೇಹವನ್ನು ಧರಿಸಿಕೊಂಡವರು. ಆ ದೇಹವೇ ನಾವು. ಈ ದೇಹ ಅನ್ನೋದು ಕ್ರಿಸ್ತನ ದೇಹ. ಈ ಕ್ರಿಸ್ತನ ದೇಹದಲ್ಲಿ ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ತಾಳ್ಮೆ, ಸಹನೆ, ಕರುಣೆ, ದಯೆ ಕಾಣಬೇಕು ಪ್ರಿಯರೇ. ಆಗನೇ ಆ ತಲೆಗೆ ಮಹಿಮೆ. ಆ ತಲೆ ಯೇಸು ಕ್ರಿಸ್ತರೇ. ಕ್ರಿಸ್ತನನ್ನು ನಾವು ಅವಲಂಬಿತವಾಗಿ ಜೀವಿಸುವುದೇ ಕ್ರೈಸ್ತ ಜೀವಿತ. ಆತನ ವಾಕ್ಯವನ್ನು ಆಧಾರ ಮಾಡಿಕೊಂಡು ಆತನು ಹೇಳಿದ ಹಾಗೆ, ದೇವರು ಎಷ್ಟೋ ಸರಿ ಹೇಳಿದಾರಲ್ಲ, ನನ್ನನ್ನು ಪ್ರೀತಿಸುವುದರಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯಿರಿ. ಆ ಮಾತುಗಳನ್ನು ನಾವು ಕೈಗೊಂಡ್ರೆ ಕ್ರಿಯೆಗಳ ರೂಪದಲ್ಲಿ ಅದು ಕಾಣುತ್ತೆ ಪ್ರಿಯರೇ. ಆ ಕ್ರಿಯೆಗಳ ರೂಪದಲ್ಲಿ ಕಾಣುವಾಗ ದೇವರಿಗೆ ಮಹಿಮೆ ಹೊಂದುತ್ತಾರೆ. ಹಾಗಾಗಿ ನಾವು ದೇವರಿಗೆ ಅವಲಂಬಿತರು. ಸಕಲ ಸರ್ವ ಸೃಷ್ಟಿನೂ ಒಂದಕ್ಕೊಂದು ಡಿಪೆಂಡೆಂಟ್. ಆದರೆ ನಾವು ಸಂಪೂರ್ಣವಾಗಿ ದೇವರಿಗೆ ಡಿಪೆಂಡೆಂಟ್. ಯಾಕಂದ್ರೆ ನಾವು ಕ್ರಿಸ್ತನ ದೇಹ. ಆ ದೇಹದಲ್ಲಿರುವ ಒಂದಕ್ಕೊಂದು ಅಂಗಗಳು ಹೇಗೆ ಹೊಂದಾಣಿಕೆಯಿಂದ ಅರ್ಥ ಮಾಡಿಕೊಂಡು ಒಂದೇ ಮನಸ್ಸುಳ್ಳವರಾಗಿ ಆ ದೇಹಕ್ಕೆ ತಲೆಬಾಗಬೇಕು. ಆ ದೇಹದಲ್ಲಿರುವ ತಲೆ ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತರ ಆಲೋಚನೆಯ ಹಾಗೆ ನಾವು ದೇಹವಾಗಿರುವ ನಾವು ಅಂಗಾಂಗಗಳು ಯೇಸು ಕ್ರಿಸ್ತರಿಗೆ ಒಳಪಟ್ಟು ಜೀವಿಸ್ಬೇಕು, ಆಧಾರವಾಗಿ ಜೀವಿಸ್ಬೇಕು. ಅಲ್ಲಿ ನನ್ನ ಆಲೋಚನೆಗಳು ನಡೆಯುವಲ್ಲ, ದೇವರ ಆಲೋಚನೆ ಪ್ರಕಾರ ನಡೆಯುವುದೇ ಕ್ರೈಸ್ತ ಜೀವಿತ. ಹಾಗಾಗಿ ಎಲ್ಲರ ಮನಸ್ಸು, ನಾವು 1ನೇ ಶತಮಾನದಲ್ಲಿ ಕ್ರೈಸ್ತರೆಲ್ಲರೂ ಒಂದೇ ಮನಸ್ಸಿನಿಂದ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41 ವಾಕ್ಯದಲ್ಲಿ ನೋಡ್ತೀವಲ್ಲ, ಪ್ರತಿ ಒಬ್ಬರು ಒಂದೇ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾ, ರೊಟ್ಟಿಗಳನ್ನು ಮುರಿಯುತ್ತಾ, ತನಗೆ ಬಂದ ಚರಾಚರ ಆಸ್ತಿಗಳನ್ನು ಒಬ್ಬರಿಗೊಬ್ರು ಅದನ್ನ ತಂದು ಅಪೊಸ್ತಲರ ಕಾಲಲ್ಲಿ ಇಟ್ಟು ಒಬ್ಬರಿಗೊಬ್ರು ಹಂಚಿಕೊಳ್ತಾ ಇದ್ರು. ಸಮಾಧಾನವಾಗಿ ರೊಟ್ಟಿ ಮುರಿತಾ ಇದ್ರು, ಸಮಾಧಾನವಾಗಿ ಹಂಚಿಕೊಳ್ತಾ ಇದ್ರು. ಯಾರಿಗೂ ಕೊರತೆ ಅನ್ನೋದು ಇರ್ಲಿಲ್ಲ. ಅಂದ್ರೆ ನಾವು ಅದನ್ನೆಲ್ಲ ತಂದು ಹಂಚ್ಕೊಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಬ್ರಿಗೊಬ್ರು ಪ್ರೀತಿಯಲ್ಲಿ, ಒಬ್ಬರ ಕಷ್ಟದಲ್ಲಿ ಒಬ್ರು ಭಾಗ ಆಗುವುದು, ಒಬ್ಬರ ನೋವಿನಲ್ಲಿ ಒಬ್ಬರು ಸ್ಪಂದಿಸುವುದು, ಒಬ್ಬರನ್ನೊಬ್ರು ಅವಲಂಬಿತವಾಗಿ ವಾಕ್ಯದಲ್ಲಿ ಒಬ್ಬ ಬಿದ್ದು ಹೋದಾಗ ಇನ್ನೊಬ್ಬ ಎತ್ತುವುದು, ಆತನ ಸಂತೈಸಿ ದೇವರ ಮಾರ್ಗದಲ್ಲಿ ನಡೆಸುವಂತ ಮಕ್ಕಳಾಗ್ಬೇಕು. ಯಾಕಂದ್ರೆ ಸಭೆ ಅನ್ನೋದು ಒಂದೇ. ಸಭೆಯಲ್ಲಿ ಒಡಕು ಆಗ್ಬಾರ್ದು. ಸಂಸ್ಥೆಗಳು
ನಾನು 45,000-50,000 ಸಂಸ್ಥೆಗಳು ಇರಬಹುದು, ನಮಗೆ ಅವಶ್ಯಕತೆ ಇಲ್ಲ. ಆ ಎಲ್ಲಾ ಸಂಸ್ಥೆಗಳು ಯೇಸು ಕ್ರಿಸ್ತನಿಗೆ ಒಳಪಟ್ಟು ಜೀವನ ಮಾಡ್ಬೇಕು. ಅಂದ್ರೆ ಇಲ್ಲಿ ಅವಲಂಬಿತವಾಗಿದ್ದು ಕ್ರಿಸ್ತನಿಗೆ ಅವಲಂಬಿತವಾಗಿ ಜೀವಿಸ್ಬೇಕು. ಯಾವುದೋ ಒಂದು ಮನುಷ್ಯರ ಕಟ್ಟಳೆಗಳಿಗೆ ಅಲ್ಲ, ಮನುಷ್ಯರ ನಿಯಮಗಳಿಗೆ ಅಲ್ಲ. ಹಾಗಾಗಿ ನಾವು ಅವಲಂಬಿತರಾಗಿ ಜೀವಿಸ್ಬೇಕಾಗುತ್ತೆ ನಮ್ಮ ಯೇಸು ಕ್ರಿಸ್ತರಿಗೆ, ನಮ್ಮ ಪ್ರಭುವಿಗೆ. ನಮ್ಮ ಪ್ರಭುವನ್ನು ನಾವು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಆತನ ಆಜ್ಞೆಗಳು ಎಲ್ಲರಿಗೂ ನೆನಪತ್ತೆ ಇಲ್ಲ. ನಮ್ಮ ತಂದೆಯಾದ ದೇವರನ್ನು ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ಆರಾಧಿಸ್ಬೇಕು. ತಂದೆ ಒಬ್ಬರನ್ನೇ ಆರಾಧಿಸ್ಬೇಕು. ಮತ್ತೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸ್ಬೇಕು. ಇದನ್ನು ಎರಡನ್ನು ನಾವು ಪಾಲಿಸಿದ್ರೆ ದೇವರ ಧರ್ಮಶಾಸ್ತ್ರಗಳನ್ನೆಲ್ಲ ಪಾಲಿಸಿದ ಹಾಗೆ. ಹಾಗಾಗಿ ನಾವು ಅವಲಂಬಿತರು, ನಾವು ದೇವರಿಗೆ ಅವಲಂಬಿತರು, ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಯಾರಿಗೆ? ದೇವರಿಗೆ. ದೇವರೊಬ್ಬರೇ ನಮಗೆ ಸಹಾಯ ಮಾಡುವರು. ಹಾಗಾಗಿ ರೋಮಪುರ 12:4-5 ಸಹ ನಾವು 4-5 ನೋಡಾಗ, ಒಂದು ದೇಹದಲ್ಲಿ ಅನೇಕ ಅಂಗಗಳಿವೆ, ಎಲ್ಲಾ ಅಂಗಗಳು ಒಂದೇ ಕೆಲಸವಿಲ್ಲ. ಅಂಗಗಳಿಗೆ ಬೇರೆ ಬೇರೆ ಕೆಲಸ ಇದೆ, ಆದ್ರೆ ಕ್ರಿಸ್ತನಲ್ಲಿ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಹಾಗಾಗಿ ಕ್ರಿಸ್ತನಲ್ಲಿ ಅಂಗಗಳಾಗಿರುವ ನಾವು ದೇವರಿಗೆ ಒಳಪಟ್ಟು ಅವಲಂಬಿತವಾಗಿ ಜೀವಿಸ್ಬೇಕು. ದೇವರು ಒಬ್ಬರೇ ಇಂಡಿಪೆಂಡೆಂಟ್, ಮತ್ತೆಲ್ಲ ಸರ್ವ ಸೃಷ್ಟಿಯು ಒಬ್ಬರಿಗೊಬ್ಬರು ಅವಲಂಬಿತವಾಗಿದೆ. ಸಸ್ಯಗಳು ಪ್ರಾಣಿಗಳಿಗೂ, ಪ್ರಾಣಿಗಳು ಮನುಷ್ಯರಿಗೂ, ಮನುಷ್ಯರು ಮತ್ತೆ ಮನುಷ್ಯನು ಪ್ರಾಣಿ ಸಸ್ಯಗಳನ್ನು ಬೆಳೆಸಿ ಆತನ ಜವಾಬ್ದಾರಿಯನ್ನು ಪೂರೈಸುವುದು. ಹೀಗೆ ಮೇಲಿನಿಂದ ಕೆಳಗೆ ಅವಲಂಬನೆ ಒಂದೇ ರೀತಿಯಾಗಿರುವುದಿಲ್ಲ, ಒಬ್ಬೊಬ್ಬರ ಅವಲಂಬನೆ ಒಂದೊಂದು ರೀತಿಯಾಗಿರುತ್ತೆ. ಆದ್ರೆ ದೇವರು ಮಾತ್ರ ಯಾವಾಗಲೂ ಅವಲಂಬನೆ ಇಲ್ಲದೆ ಬದುಕುವ ಆತನು. ಸೃಷ್ಟಿ ಡಿಪೆಂಡೆಂಟ್ ಯಾರಿಗೆ? ದೇವರಿಗೆ. ಆದ್ರೆ ಸೃಷ್ಟಿ ಜೀವಿಗಳು ಇಂಡಿಪೆಂಡೆಂಟ್. ಸೃಷ್ಟಿ ಒಳಗಿನ ಜೀವಿಗಳು ಒಬ್ಬರಿಗೊಬ್ರು ಇಂಟರ್ ಡಿಪೆಂಡೆಂಟ್ ಆಗಿದ್ದಾವೆ. ಸೃಷ್ಟಿ ದೇವರಿಗೆ ಒಳಪಟ್ಟಿದೆ. ಒಳಪಟ್ಟಂತ ಸೃಷ್ಟಿಯು ನಮ್ಮಲ್ಲಿ ಜೀವಿಗಳನ್ನು ಇದ್ದೀವಲ್ಲ, ಜೀವಿಗಳು ಒಂದಕ್ಕೊಂದು ಇಂಟರ್ ಡಿಪೆಂಡೆಂಟ್ ಆಗಿದ್ದಾವೆ. ದೇವರು ಯಾರ ಮೇಲೂ ಅವಲಂಬಿತವಾಗಿಲ್ಲದ ಒಬ್ಬರೇ ಒಬ್ಬರಂದ್ರೆ ದೇವರು ಮಾತ್ರ. ಈ ಒಂದು ವಿಷಯದೊಂದಿಗೆ ನಾವು ನೋಡಿದಾಗ ದೇವರು ಸ್ವಯಂ ಅಸ್ತಿತ್ವ, ದೇವರು ಅದ್ಭುತವಾದ ಸೃಷ್ಟಿ ಅಂತ ನಮಗ ಅರ್ಥ ಆಗುತ್ತೆ. ದೇವರೇ ಅದ್ಭುತ. ದೇವರು ಅವರಿಗೆ ಯಾರೂ ಸಹ ದೇವರು ಯಾರಿಗೂ ಅವಲಂಬಿತವಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. ದೇವರು ಸ್ವಯಂ ಅಸ್ತಿತ್ವ. ಹಾಗಾಗಿ ಕೀರ್ತನೆ 145:15 ನೋಡುವಂತೆ ಎಲ್ಲಾ ಜೀವಿಗಳ ಕಣ್ಣು ನಿನ್ನನ್ನು ಎದುರು ನೋಡುತ್ತವೆ, ಮನುಷ್ಯನು ದೇವರನ್ನು ಬಿಟ್ಟು ಬದುಕಲಾರನು. ಯಾಕೆಂದರೆ ಲಿವಿಂಗ್ ಸೋರ್ಸ್, ಜೀವದ ಮೂಲ ದೇವರು ಕ್ರಿಸ್ತನೇ. ಆದರೆ ಲಿವಿಂಗ್ ಸೋಲ್, ಜೀವಾತ್ಮ ಮನುಷ್ಯನು. ಜೀವಾತ್ಮ ಜೀವವನ್ನು ಬಿಟ್ಟು, ಜೀವದ ಮೂಲವನ್ನು ಬಿಟ್ಟು ಬದುಕಲಿಕ್ಕೆ ಆಗಲ್ಲ. ಹೇಗೆ ಮೀನು ನೀರನ್ನು ಬಿಟ್ಟು ಬದುಕುವುದಕ್ಕಾಗುವುದಿಲ್ವೋ, ನಾವು ದೇವರನ್ನು ಬಿಟ್ಟು ನಾವು ಬದುಕುವುದಕ್ಕಾಗುವುದಿಲ್ಲ. ಮನುಷ್ಯನು ದೇವರನ್ನೇ ಅವಲಂಬಿಸಬೇಕು. ನಮಗೆ ಇನ್ನೊಂದು ವಾಕ್ಯವನ್ನು ನೋಡಿ ಮುಗಿಸುವ ಪ್ರಯತ್ನ ಮಾಡೋಣ. ಯೋಹಾನ 1:4, ಆತನಲ್ಲಿ ಜೀವ ಇದೆ. ಅದನ್ನು ತೆಗೆದು ಒಮ್ಮೆ ಓದೋಣ. ಯೋಹಾನ 1:4, ಯೋಹಾನ ಸುವಾರ್ತೆ 1:4. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಸಾಕು ಸಿಸ್ಟರ್. ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆತನಲ್ಲಿ ಜೀವ ಇತ್ತು. ಯಾರಲ್ಲಿ ಜೀವ ಇತ್ತು? ಯೇಸು ಕ್ರಿಸ್ತನಲ್ಲಿ. ಯೇಸು ಕ್ರಿಸ್ತನಲ್ಲಿ ನಾವಿದ್ದೇವಂದ್ರೆ ನಮಗೂ ಸಹ ಜೀವ ಇದೆ. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಇದ್ದೇವೆ ಅನ್ಕೊಂಡು ನಾವೇನಾದ್ರೂ ಯೇಸು ಕ್ರಿಸ್ತರ ಮಾತಿಗೆ ವಿರೋಧವಾಗಿ ಜೀವಿಸಿದ್ರೆ ನಮ್ಮಲ್ಲಿ ಜೀವ ಇಲ್ಲ, ನಾವು ಸತ್ತಂತವರಾಗ್ತೇವೆ. ಹಾಗಾಗಿ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಪ್ರತಿಯೊಬ್ಬ ಕ್ರೈಸ್ತನು ಜೀವವುಳ್ಳ ದೇವರಲ್ಲಿ, ನಾವು ಕ್ರಿಸ್ತನಲ್ಲಿ ಇರುವುದಾದ್ರೆ ನಾವು ಪ್ರಕಾಶವಾಗಿ ಬೆಳಕನ್ನು ಕೊಡೋರಾಗ್ಬೇಕು. ಲೋಕಕ್ಕೆ ನೀವು ಬೆಳಕನ್ನು ಕೊಡೋರಾಗಿದ್ದೀರಿ, ಲೋಕಕ್ಕೆ ನೀವು ಉಪ್ಪಾಗಿದ್ದೀರಿ ಎಂದು ದೇವರು ಹೇಳಿದ್ದಾರೆ. ಆ ಮಾತಿನ ಪ್ರಕಾರ ನಾವು ಬೆಳಕಿನ ಮಕ್ಕಳಾಗಿ ಕ್ರಿಸ್ತನಲ್ಲಿ ಇದ್ದುಕೊಂಡು, ಕ್ರಿಸ್ತನನ್ನು ಅವಲಂಬಿತರಾಗಿ, ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು, ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಸ್ಬೇಕು. ಲೋಕಕ್ಕೆ ಬೆಳಕಾಗಿರ್ಬೇಕು, ಲೋಕಕ್ಕೆ ಉಪ್ಪಾಗಿರ್ಬೇಕು. ಉಪ್ಪು ಸಪ್ಪಗಾದರೆ ಮತ್ತೆ ಯಾವ ಕಾರ್ಯಕ್ಕೂ ಬರುವುದಿಲ್ಲ. ಕ್ರೈಸ್ತಿಯ ಜೀವಿತ ಲೋಕಕ್ಕೆ ಬೆಳಕಾಗಿ ಬದುಕುವಂಥದ್ದು. ಅದಕ್ಕೋಸ್ಕರವೇ ನಾವು ವಾರ ವಾರ ಕರ್ತನ ಬೋಧನದಲ್ಲಿ
ಭಾಗವಹಿಸ್ತೀವಿ. ಜೀವವುಳ್ಳ ರೊಟ್ಟಿ ಯೇಸು ಕ್ರಿಸ್ತರೇ. ಆ ಜೀವವುಳ್ಳ ರೊಟ್ಟಿಯನ್ನು ತಿಂದ ನಾವು ಮತ್ತೆ ಜೀವಿಸ್ತಾ ಇದ್ದೀವಿ ಅನ್ನೋದು ಹೆಸರು ಬರ್ಲಿಕ್ಕೆ ಕಾರಣ ಯೇಸು ಕ್ರಿಸ್ತರೇ. ಅವರ ಶಿಲುಬೆ ತ್ಯಾಗವೇ. ಅದನ್ನು ನೆನಪು ಮಾಡಿಕೊಂಡು ನಾವು ನಮ್ಮ ಜೀವಿತವನ್ನು ದೇವರಿಗೆ ಅವಲಂಬಿತವಾಗಿ ಬದುಕೋಣ. ಆತನನ್ನೇ ಆಧಾರಗೊಳ್ಳೋಣ, ಆತನಲ್ಲೇ ನಿರೀಕ್ಷೆ ಇಡೋಣ. ನಾವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ, ದೇವರ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿ ಬದುಕೋಣ. ನಮ್ಮ ಸಕಲ ಕಾರ್ಯಗಳಲ್ಲೂ ಆತನು ನಮ್ಮನ್ನು ತೃಪ್ತಿಪಡಿಸುತ್ತಾನೆ, ಸಂತೋಷ ಪಡಿಸುತ್ತಾನೆ. ದೇವರು ಜೀವದ ಮೂಲ. ಸೃಷ್ಟಿಯ ಪ್ರತಿಯೊಂದು ಜೀವವು ದೇವರ ಮೇಲೆಯೇ ಅವಲಂಬಿತವಾಗಿದೆ. ನಮ್ಮ ಜೀವನ, ಚಲನೆ, ಅಸ್ತಿತ್ವ ದೇವರ ಮೇಲೆಯೇ ಅವಲಂಬಿತವಾಗಿದೆ. ನೀರನ್ನು ಬಿಟ್ಟು ಹೇಗೆ ಮೀನ್ ಬದುಕಲ್ಲ, ಹಾಗೆಯೇ ದೇವರನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸೋರ್ಸ್ ದೇವರು. ಹಾಗಾಗಿ ನಾವು ಆತನಲ್ಲಿ ಜೀವಿಸುವಂತವರಾಗಿದ್ದೇವೆ. ನಾವು ಜೀವಿಸುವವರಾಗಿದ್ರೆ ದೇವರ ಮೇಲೆ ಡಿಪೆಂಡ್ ಆಗಿ ಜೀವಿಸ್ಬೇಕು, ಆತನ ಬಿಟ್ಟು ಬದುಕುವುದಲ್ಲ. ಈ ವಾಕ್ಯವು ನಿಮಗೆ ಅರ್ಥವಾಗಿದೆ ಅನ್ಕೊಂತೀನಿ. ಕೊಟ್ಟಂತ ಸಮಯದಲ್ಲಿ ನನಗೆ ತಿಳಿದಿರುವಂತ ವಿಷಯ ದೇವರು ಮಾತನಾಡ್ತಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಮಾಡಿ ಊಟವನ್ನು ಮುಗಿಸ್ತಾ ಇದ್ದೀನಿ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ತಂದೆ. ಅಪ್ಪ ತಂದೆಯೇ, ಈ ಬೆಳಗಿನ ಜಾವದಲ್ಲಿ ನೀನು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ನನಗೆ ತಿಳಿದಿರುವ ವಿಷಯವನ್ನು ನಾನು ಮಾತನಾಡಲು ನೀನು ಕೃಪೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ವಂದಿಸುತ್ತೇನೆ ತಂದೆಯೇ. ಹೌದು, ನೀನೊಬ್ಬನೇ ಸ್ವತಂತ್ರನು ಕರ್ತನೆ. ನಾವೆಲ್ಲರೂ ಅವಲಂಬಿತರು. ನಾವು ನಿನ್ನನ್ನೇ ಅವಲಂಬಿತವಾಗಿ ಜೀವಿಸುವಂತೆ ನಮಗೆ ಕಲಿಸಿಕೊಡು ಕರ್ತನೆ. ನಾವು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಕರ್ತನೆ. ನಮಗೆ ಜೀವ ಬೇಕು ಅಂದರೆ ನಿನ್ನಲ್ಲೇ ನಾವು ಆತುಕೊಳ್ಳಬೇಕು ಕರ್ತನೆ. ಅಪ್ಪ, ಪ್ರತಿ ಒಬ್ಬರು ಕೇಳಿದ ಮಾತುಗಳನ್ನು ಮರೆತು ಬಿಡದೆ ಜೀವವುಳ್ಳ ನಿನ್ನ ಹಸ್ತದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತೆ ಕೃಪೆ ಕೊಡು ಕರ್ತನೆ. ಅಪ್ಪ, ನಿನ್ನನ್ನೇ ನಿರೀಕ್ಷಿಸಿ ನಿನ್ನನ್ನೇ ಅವಲಂಬಿತರಾಗಿ ಈ ಜೀವನದ ಯಾತ್ರೆಯನ್ನು ಮುಗಿಸಿ ನಿತ್ಯ ಜೀವಕ್ಕೆ ಸೇರುವವರೆಗೂ ನಮ್ಮ ಜೊತೆ ಇದ್ದು ಪವಿತ್ರ ಆತ್ಮನ ಸಹಾಯದಿಂದ ನಮ್ಮ ಅಗತ್ಯತೆಗಳನ್ನು, ಅನಿವಾರ್ಯತೆಗಳನ್ನು ಪೂರೈಸುತ್ತಾ ಆತ್ಮಿಕವಾಗಿ ದಿನೇ ದಿನೇ ಭಕ್ತಿಯಲ್ಲಿ ವೃದ್ಧಿಯಾಗುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮ ಒಂದನ್ನೇ ಮಹಿಮೆ ಪಡಿಸಲು ಸಹಾಯ ಮಾಡು ಕರ್ತನೆ. ಕೇಳಿರುವ ಮಕ್ಕಳನ್ನು ಮರೆತು ಬಿಡದ ಹಾಗೆ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಕೃಪೆ ಕೊಡು. ನನ್ನನ್ನು ಸಹ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯಾನುಸಾರವಾಗಿ ಬದುಕುವಂತೆ ನನ್ನನ್ನು ಸಹ ನೀನು ಕಲಿಸಿಕೊಡು ಕರ್ತನೆ. ಅದೇ ರೀತಿಯಾಗಿ ಕರ್ತನೆ, ಅನೇಕರು ಬಲಹೀನತೆಯಲ್ಲಿದ್ದಾರೆ, ಅನೇಕರು ರೋಗದಲ್ಲಿದ್ದಾರೆ, ಅನೇಕರು ಮನಸ್ತಾಪದಲ್ಲಿದ್ದಾರೆ, ಅನೇಕರು ಗೊಂದಲದಲ್ಲಿದ್ದಾರೆ ಕರ್ತನೆ. ಪ್ರತಿ ಒಬ್ಬರನ್ನು ಕರ್ತನೆ ನೀನು ನೋಡುತ್ತಿದ್ದೀಯಾ. ಅವರ ಹೃದಯವನ್ನು ಅವಲೋಕಿಸಿ ಆಲೋಚಿಸಿ ನೋಡುವಂತ ದೇವರು ನೀವು, ಆಲೋಚನಾ ಕರ್ತರು ನೀವು ಕರ್ತನೆ. ನಿಮಗೆ ಮರೆ ಮಾಡಿದ್ದು ಒಂದೂ ಇಲ್ಲ ಕರ್ತನೆ. ಪ್ರತಿ ಒಬ್ಬರ ಹೃದಯವನ್ನು ನೋಡುವಾತನು ನೀನು, ಪರೀಕ್ಷಿಸುವಾತನು ನೀನು ಕರ್ತನೆ. ನಮ್ಮ ಹೃದಯವನ್ನು ಸರಿಪಡಿಸಿ ಕರ್ತನೆ, ಬದಲಾಯಿಸಿ ನಿನ್ನಲ್ಲಿ ಮಾರ್ಪಾಡು ಜೀವಿತವನ್ನು ಹೊಂದಿ ನಿನ್ನನ್ನು ನಿರೀಕ್ಷಿಸುವಂತೆ, ನಿನ್ನ ಕಡೆ ತಿರುಗಿಕೊಳ್ಳುವಂತೆ ಒಬ್ಬೊಬ್ಬರನ್ನು ಮುಟ್ಟಿ ಬಲಪಡಿಸು ಕರ್ತನೆ. ಅನಾರೋಗ್ಯದಲ್ಲಿದ್ದವರನ್ನು, ಬಲಹೀನದಲ್ಲಿದ್ದವರನ್ನು ಮುಟ್ಟಿ ಗುಣಪಡಿಸಿ ಅಪ್ಪ ತಂದೆಯೇ. ರಾಧಕ್ಕನವರಿಗೆ ಆರೋಗ್ಯವು ಚೇತರಿಸುವಂತೆ ಕೃಪೆ ಕೊಟ್ಟಿದ್ದೀರಾ, ಸ್ತೋತ್ರ. ಅನೇಕರು ಅನಾರೋಗ್ಯದಲ್ಲಿದ್ದರೂ ಚೇತರಿಸಿಕೊಳ್ಳುವಂತೆ ಕೃಪೆಯನ್ನು ಕೊಟ್ಟಿದ್ದೀರಿ, ಸ್ತೋತ್ರ ಕರ್ತನೆ. ನೀವು ನಮಗೆ ಮಾಡುವ ಉಪಕಾರಕ್ಕಾಗಿ ನಿಮ್ಮನ್ನು ನೆನೆಸಿಕೊಂಡು ಸ್ತೋತ್ರ ಹೇಳುತ್ತೇನೆ ಕರ್ತನೆ. ಅದೇ ರೀತಿಯಾಗಿ ನಮಗೆ ಪ್ರತಿನಿತ್ಯವೂ ವಾಕ್ಯಗಳನ್ನು ಹಂಚಿಕೊಡಲು ಅನೇಕ ಸಹೋದರರನ್ನು, ಸಹೋದರಿಯರನ್ನು ನೀವು ನಮಗೆ ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದೀರಪ್ಪ. ನಿಮ್ಮ ಆತ್ಮಿಕ ಆಹಾರವು ಕೊರತೆ ಇಲ್ಲದ ಹಾಗೆ ಬರಲು ನಮಗೆ ಕೃಪೆ ಕೊಟ್ಟಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಇದರೆಲ್ಲದರ ಹಿಂದೆ ನಿಮ್ಮ ಮಗನಾದ ರಾಮು ಅಣ್ಣನವರು ಕರ್ತನೆ ಅಪ್ಪ ಬೆಳಗ್ಗೆ ರಾತ್ರಿ ಎನ್ನದೆ ಕಷ್ಟಪಟ್ಟು ಆತ್ಮಗಳನ್ನು ರಕ್ಷಿಸುವ ಭಾರವನ್ನು ಹೊತ್ತುಕೊಂಡಿದ್ದಾರಪ್ಪ. ಅವರ ಭಾರವನ್ನು ಕರ್ತನೆ ನೀನು ಎತ್ತಿಕೊಂಡು ಅವರನ್ನು ನೀನು ಸಾಗಿಸುತ್ತಿರುವಂತ ರೀತಿಗಾಗಿ ಸ್ತೋತ್ರ. ನಡೆಯುವ ಕೂಟಗಳಿಗಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನೀನು ಉಪಕಾರ ಮಾಡುವವನು, ನಮ್ಮನ್ನು ನಡೆಸುವಾತನು ಅಪ್ಪ. ನಮ್ಮನ್ನು ಪ್ರತಿ ಹೆಜ್ಜೆ ಹೆಜ್ಜೆಯು ತಿದ್ದಿ ನಮ್ಮನ್ನು ಕೈ ಹಿಡಿದು ನಡೆಸುವಾತನು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ಚಿಕ್ಕ ಸಮಯದಲ್ಲಿ ಕರ್ತನೆ ನನ್ನನ್ನು ನೀನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಏನು ಅಲ್ಲದ ನಮ್ಮನ್ನು ನೀನು ಬಲಪಡಿಸುತ್ತಿರುವ ರೀತಿಗಾಗಿ ನಿನ್ನಲ್ಲಿ ನಾನು ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ ಕರ್ತನೆ. ನಿನ್ನ ನಾಮ ಒಂದೇ ಮಹಿಮೆ ಉಂಟಾಗಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿ ಒಬ್ಬ ಸಹೋದರ ಸಹೋದರಿಯರನ್ನು, ಮಕ್ಕಳನ್ನು ಮುಟ್ಟಿ ಬಲಪಡಿಸಿ ವಾಕ್ಯದಲ್ಲಿ ಸ್ಥಿರಪಡಿಸಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಕರ್ತನೆ. ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನಪ್ಪ ನನ್ನ ತಂದೆಯೇ, ಆಮೇನ್. ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಯೇಸು ಕ್ರಿಸ್ತನ ಎರಡನ ಬರೋಣದವರೆಗೂ ನಿರಂತರವಾಗಿ ಇರಲಿ ಸ್ವಾಮಿ,
ಆಮೇನ್. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು.